ಅರ್ಥ ಆಯ್ತಾ? ಹೇಳುದಿಲ್ಲ ಮಾರಾಯ. ಮತ್ತು ಕೇಳುದಿಲ್ವಾ? ಏಳು ಖಲಕುಲಶೀಲ ನೀವಲಿರು, ಖಲಕುಲಶೀಲ ನೀವಲಿರು. ಮುಂದೆ ಹಾಗಿದ್ರೆ ತಿಪ್ಪನ ಸಮೇತವಾಗಿ ನೀನೇ ಹೋಗ್ಬೇಕು. ದೊಡ್ಡಪ್ಪ ಆಗಬೇಕು ನಾನು. ಯಥಾಯೋಗ್ಯವಾಗಿ ನಿಮ್ಮ ಆಸೆಯ ಪ್ರಕಾರವಾಗಿ ಕನಕಾಗಿ ಕಲ್ಯಾಣ ಆಯ್ತಾ ಇಲ್ವಾ? ಆದ್ರೆ ಇಲ್ಲಿಗೆ ಮುಗಿಲಿಲ್ಲ. ಅಣ್ಣನಿಗೆ ಸತ್ಯ ಗೊತ್ತಾಗ್ಬೇಕು. ಗೊತ್ತಾದ್ಮೇಲೆ ಏನು ಅಂತ ನೋಡ್ಕೊಳ್ತೇನೆ. ಅಣ್ಣನಿಗೆ ನಿಜ ತಿಳಿಯುವವರೆಗೆ ನಿನ್ನ ಸುದೀರ್ಘವಾದ ಮಾಯಕ ನಡೀತಾ ಈ ಕಾರ್ಯಕ್ರಮದ ಪ್ರಸಂಗ ಮುಗುವಲ್ಲಿವರೆಗೂ ನಾನು ಇದ್ದೇನೆ. ಊಟದವರೆಗೆ ಮರಿಯಲ್ಲಿದ್ದೇನೆ. ಊಟ ಎಷ್ಟೊತ್ತಿಬೇಕು ಕರೆ ನಾನಿದ್ದೇನೆ. ಊಟ ಅವಸರದಿಂದ ಓಡಿ ಬಂದ ಬರುವಾಗ ಶ್ವಾಸ ಶಬ್ದ ಒಟ್ಟಿಗೆ ಹೋದ್ರಿಂದ ಬಲರಾಮ ಹೋಗಿ ಶ್ವಾಸೋಚ್ಛ್ವಾಸ ಎಂಬುದು ಏರುಪೇರಾದ್ರಿಂದ ಹೀಗಾಯಿತೇನೋ. ಉಚ್ಛ್ವಾಸ ಶ್ವಾಸೋಚ್ಛ್ವಾಸ ಶ್ವಾಸ ಉಚ್ಛ್ವಾಸ ಶ್ವಾಸೋಚ್ಛ್ವಾಸ ಅದೇ ಶ್ವಾಸ ಬಿಡಿ. ಹಾಗಾಗಿ ಬಲರಾಮ ಹೋಗಿ ಬೋಲ್ರಾಮ ಆದದ್ದು ಏನಾದ್ರು ತಪ್ಪಬಾರದು. ಹೌದು ಬಲರಾಮ ದೇವರು ಓ ಯಾವ್ದೋ ಉಗ್ರಾಣಿಗಳೇ ಉಗ್ರಾಣಿ ನಿನ್ನ ಸಂತಾನವ ಯಾವ್ದವ ಅಗ್ರಗಣ್ಯ. ಹೌದೊಳೆಯ ನೀವೇ ಹೇಳ್ತಲ್ವೇ ದ್ವಾರವನ್ನು ಕಾಯ್ಬೇಕು ಅಂತ. ದ್ವಾರ ಕಾಯ್ಲಿಕ್ಕೆ ನೀನು ಇರ್ತದ ನಾನು. ಹೌದು ಎತ್ತದ್ದು ದ್ವಾರದಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರೂ ಹೋಗ್ತಾರೆ ವಿಚಾರ ಮಾಡಿ ಒಳ ಬಿಡಬೇಕು ಹೊಳ ಕಳಿಸಬೇಕು. ಹಾಗೆಲ್ಲ ಅಲ್ಲೇ ಇದ್ದವ ಅಲ್ಲಿದ್ದವ ಇಲ್ಲಿ ಬಂದೆ ಯಾಕೆ ಬಂದೆ ಬಹಳ ಆಶ್ಚರ್ಯ ಆಯ್ತು. ಎಂದಿನಂತೆ ಇರುವಾಗ ಇವತ್ತು ಬಹಳ ಜನ ಬಂದ್ರು. ಗೊತ್ತಾ? ಹೌದಪ್ಪ ನಮ್ಮೂರಿಗೆ ಒಂದು ಮುಖ ನೋಡ್ತೇನೆ. ಒಬ್ಬರು ನಮ್ಮೂರಿನವರಲ್ಲ ಅಪರಿಚಿತರು ಎಲ್ಲ ಪರದೇಶಿಗಳು. ಪರದೇಶಿಗಳೇ ಮಾತ್ರ ಬೇರೆ ಕಲ್ಪನೆ ಕೊಡ್ತದೆ ಮಾರ. ಪರದೇಶದವರು ಪರದೇಶಿಗರು ಅದು ಕೇಳಿದೆ ನೀವು ಯಾರು ಎಲ್ಲಿಂದ ಬಂದರು ಅಂತ. ಆಗ ಅವ್ರು ಹೇಳಿದ್ರು ಅದು ಆಸ್ತಿ ನಾಸ್ತಿ ಪೂರ್ತಿ ಹೋಯ್ತು ಅಂತ. ಅಲ್ಲ ಆಸ್ತಿ ನಾಸ್ತಿ ಹಸ್ತಿನಾವತಿ
ಕರಿಪುರ, ಗಜಪುರ, ಗಜಪುರ. ಅದೇ ಅದೇ ಅದೇ. ಹಾ. ಅಲ್ಲಿ ಅಧಿಕಾರಿ ಸಾಂಬಾರ್ ಸುಯೋಧನ. ಅದ್ರ ಮಾಡ್ಲಿಕ್ಕೆ ಯಾವಾಗ ಶುರು ಮಾಡಿದಂತೆ? ಅದಲ್ಲ ಕುರಿರಾಯ ಸಾಂಬಾರ್ ಸುಯೋಧನ್. ಅದೇ ಕುರುರಾಯನಿಗೆ ಆ ಸ್ಥಿತಿ ಯಾವಾಗ ಬಂದದ್ದು ಅಂತ ಕೇಳೋದು ನಾನು. ಅಲ್ಲ ಒಡೆಯ ಕುರುರಾಯ ಸಾಮ್ರಾಟ ಸುಯೋಧನ. ಅವ್ರೆ ನಾಲ್ಗೊಂದು ಗರಗಸ ಹಾಕುದು ಯಾರು? ನೋಡು ನೋಡು ಪ್ರಯತ್ನ ಮಾಡು. ಹಾಗೆ ಅವ್ರು ಮಾತ್ರ ಬಂದಿದ್ದಲ್ಲ, ಅವ್ರ ಹೆಂಡತಿ ಮಾಡಂತೆ ಯಾವತ್ತಿನಂತೆ? ನೀವು ಬಂದು ಹೋಗಿ ಬಂದ್ರಲ್ಲ. ಸಾಯ್ಲಿಕ್ಕೆ ಎಲ್ಲ ಮರ ನಿಮ್ಗೆ ಗೊತ್ತುಂಟು ನೀವು ಹೋಗಿ ಬಂದ್ರಿ ಅಂತ. ಅವಳಲ್ಲ, ಅದೇ ಗೌರವ ಹೆಂಡತಿ ಮಾಡಂತಿ ಮರ. ಅವಳಲ್ಲ. ಮತ್ತೆ ಮತ್ತೆ ಮಾಡ್ತೀಯಾ? ಅದಲ್ಲ ಮಾರಾಯ. ಕೌರವನ ಹೆಂಡತಿ ಭಾನುಮತಿ. ಅದೇ ಭಾನುಪ್ರಿಯ. ಭಾನುಮತಿ. ಭಾನುಮತಿಯ ಹಾ. ಮಾಡಂತಿ ಅಂದರೆ ಅವರು ಇದ್ದಾರೆ. ಅಷ್ಟೇ ಅಲ್ಲ, ಅವರ ತಮ್ಮ ವಿಶ್ವಾಸ ಸೆಣಸ. ಎಷ್ಟಂತೆ? ನೀನ್ ಲೆಕ್ಕ ಹಾಕಿದಷ್ಟ ಅಥವಾ ಬೇರೆ ಕೊಳ್ಳಿಕ್ಕೆ ಇಟ್ಕೊಂಡದಷ್ಟ? ಅಲ್ಲಲ್ಲ ವಿಶ್ವಾಸ ಸೆಣಸ ಅದಲ್ಲ ಮಾರಾಯ. ಅವ್ರ ತಮ್ಮ ಮರ್ಯಾರೆ. ಅವ ತಮ್ಮ ದುಶ್ಯಾಸನ. ಆಮೇಲೆ ಅವ್ರ ಮಿತ್ರ ಯಾಕರಣ ಯಾಕರಣ ಹೀಗೆ ಯಾಕರಣ ಕಲಿಕರ್ಣ. ಆಮೇಲೆ ಅವ್ರ ಭಾವ ಸೈಂಗೋಲ್. ಅವ ಅದ್ಕೊಂಡು ಕೆಲಸ ಮಾಡಿ ಶುರು ಮಾಡ್ದಂತೆ ವರ್ಷ. ಅಲ್ಲ ಬರ್ರ ಕೌರವನ್ ತಂಗಿ ಗಂಡ ಸೈಂಗೋಲ್ ಬರ್ರ. ಸೈಂದವ ಆಮೇಲೆ ಅವ್ರು ಮಾತ್ರ ಅಲ್ಲ, ನಿನಗೆ ಗುರುಮಠಕ್ಕೆ ಹೋಗುವ ಕಾಲಕ್ಕೆ ಕಲಿ ಮಗನಂತೆ ಎಲ್ಲೋ ಗೇರ್ ಮಾಡ್ದೆ ಹೊತ್ಕೊಂಡು ಗೇರನ್ನು ಹೋಯ್ತಾವು ಉಳಿದುಕೊಂಡಿ. ಆಗ ಇವತ್ತು ಹೀಗಾಗ್ತ ಪರಿಸ್ಥಿತಿ. ಆಗ ಒಂದು ಸಂತೋಷ ಪಡ್ಬೇಕು. ಎಂತದ್ದು ಸ್ವಂತದ್ದು ಕಡಿಮೆ ಆದ್ರೂ ಇಲ್ಲಿ ನೆಮ್ಮದಿ ನನ್ನ ಸಿಕ್ತ ಉಂಟು ನೋಡಿದ್ರೆ ಸಂತೋಷ. ಕಡಿಮೆ ಆದ್ರೂ ಎಂತವರಿಗೂ ಕಲಿಸೋಷ್ಟು ತಯಾರಾಗಿದ್ದೇನೆ ಮಾರಾಯ. ಅದು ನಾನಂತಲ್ಲ, ಈ ಕ್ಷೇತ್ರದಲ್ಲಿ ಇದ್ದವ್ರು ಎಲ್ಲ ಹೆಚ್ಚಿನವರೆಲ್ಲ ಕಲ್ತವ್ರು ಯಾರು ಇಲ್ಲ. ಎಲ್ಲ ದುರ್ಬಲ ಕಲ್ತವ್ರೆ, ಕೆಂಪೇರಿ ಅವ್ರೆ. ಆದ್ರೆ ಕಡಿಮೆ ಕಲ್ತವ್ರು ಆದ್ರೂ ಕಲಿತವ್ರಿಗೆ ಕಲಿಸ್ಲಿಕ್ಕೆ ಇಲ್ಲಿದ್ದವ್ರಿಗೆ ಗೊತ್ತು. ಅದು ಈ ಕ್ಷೇತ್ರದ ಮಹಿಮೆ. ಹೌದು ಅಷ್ಟೇ ಅಲ್ಲ ಒಳ್ಳೆಯ ಅವ್ರ ಒಟ್ಟಿಗೆ ಆಚಾರ್ಯ ಹಿಂದೆ ಉಂಟು ಈ ವರ್ಷ. ಬಿಟ್ಟೊಮ್ಮೆ ಹೋದೂ ಇಲ್ಲಲ್ಲ. ಒಬ್ಬರು ಇದು ಹಳಿಯವರು ಮಾಡ್ರೆ ಭೀಷ್ಮಾಚಾರ, ಭೀಷ್ಮಾಚಾರ್ಯ. ಮತ್ತೊಬ್ಬರು ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಮಾರಾಯ. ಮತ್ತೆ ದ್ರೋಣಾಚಾರ್ಯ. ಆಮೇಲೆ ಕುಪ್ಪಯ್ಯಾಚಾರ್ಯ. ಮಕ್ಕಳಾಚಾರ್ಯ. ನಮ್ಮ ಅಪ್ಪಾಚಾರ್ಯ. ಕೃಪಾಚಾರ್ಯ. ಆಮೇಲೆ ವಿಶ್ವೋತ್ತಮಾಣಿ. ವಿಶ್ವೋತ್ತಮಾಣಿ ಆಮೇಲೆ ವಿಶ್ವನಾಥಾಚಾರ್ಯ. ಅಕ್ಷಯಾಚಾರ್ಯ ಎಲ್ಲ ಆಚಾರ್ಯ ಎಲ್ಲ ಒಟ್ಟಿಗಿದ್ದಾರೆ. ಆಚಾರ್ಯರ ದಂಡು. ನಾನು ಕೇಳಿದೆ ಏನ್ ಬಂದ್ರಿ ಕೇಳಿದೆ. ಅವ್ರು ಹೇಳಿದ್ರು ನೀವೇ ಹೋಗಿದ್ರಂತಲ್ಲ ಅಲ್ಲಿಗೆ ನಿಮ್ಮಗಳ ಕನಕಂಬಿಯನ್ನ. ನಿಮ್ಮಗಳ ಕನಕಂಬಿ ಎಂತ ಹೇಳ್ತಿ ಮಹಾರಾಯ. ನಿಮ್ಮ ಮಗಳು ಮನೆಯೇ ಒಂದು ಅಕ್ಷರ ಹೆಚ್ಚಿಗೆ ಮಾತ್ರ ಅಪಾರ್ಥ ಆಗುತ್ತದೆ. ಸರಿ ಮಾಡಿ ಇವತ್ತಿಲ್ಲ ಮನೆ ನಾನು ಸರಿ ಮಾಡ್ಲಿಕ್ಕಿದ್ರೆ ತಪ್ಪು ವಿಷಯ ಕನಕಾಂಗಿ ಅನ್ನ ಅವ್ರ ಮಗಂತ ಅವಲಕ್ಷಣ ನೀವು ಕೊಟ್ಟು ಅವಲಕ್ಷಣ. ನೀನು ಈ ವರ್ಷ ದೊಡ್ಡ ಅವಲಕ್ಷಣ. ಅವಲಕ್ಷಣ ಅವನಿಗೆ ಕೊಟ್ಟು ಮದುವೆ ನೀವು ನಿಶ್ಚಯ ಮಾಡಿತ್ತು. ಅದಕ್ಕೆ 2 ಮೂತ್ರ ಇಟ್ಟಿದ್ರಂತೆ. ಹೌದಲ್ಲ 2 ಮೂತ್ರ ಇಟ್ಟಿದ್ರು ನೀವು ಇಟ್ಟಿದ್ರೆ ಹೇಳಿದ್ದಾರೆ ಒಂದು ಶಕ್ತಿ ಕೊಟ್ಟು ಮದುವೆ ಮಾಡುವುದ ಅಲ್ಲ ಕ್ಷೇತ್ರ ಕೊಡುದು ಬಟ್ಟೆ ಕೊಡುದು. ಅದು ಮೂತ್ರ ಮರ್ರೆ. ಅಯ್ಯೋ ದೇವ್ರೇ. ಮುಹೂರ್ತ ಒಂದು ಷಷ್ಠಿ ಅದೊಂದು ದೋಸ್ಮಿ ದಶಮಿ. ದೋಸ್ಮಿ 2 ಮುಹೂರ್ತ ಅಂತ ಹೇಳಿದ್ರೆ ದಶಮಿಗೆ ಇವತ್ತು ಯಾಕೆ ಬಂದ್ರೆ ಅಂತ ಈ ದಿನ ಶಕ್ತಿಯಲ್ಲಿ ಇವತ್ತೇ ಷಷ್ಠಿ ಮುಹೂರ್ತ, ಹಾಗಾಗಿ ದಿಬ್ಬಣ ಸಮೇತ ಬಂದಿದ್ದೇವೆ. ಹಾಗಾಗಿ ನೀವು ಬರಬೇಕಂತೆ. ಅವರಿಗೆ ಪುರ ಬಾವಿ ಒಳಗಿದ್ದಾರೆ. ಎಲ್ಲ ಬಂದವರು ವ್ಯವಸ್ಥೆ ಮಾಡಿ ಅದಲ್ಲ ಪುರ
ಪರಬಾಹೆ ಅದೇ ಪರಬಾಹೆ ಅಲ್ಲಿದ್ದಾರೆ. ನೀವು ಬರ್ಬೇಕಂತೆ, ಅವ್ರ ಮನಸ್ಬೇಕಂತೆ. ಮಾನಿಸುವುದು ಬರ್ಬೇಕಂತ ಕಾಯ್ತಾ ಇದ್ದಾರೆ. ಎಂದ ಜನ ನುಡಿಯ ಸಕಾಲಕ ಸರಿಯಾಗಿ ಸಲಹೆ ಸೂಚನೆ ಕೊಡುವ ಮೂಲಕವಾಗಿ ಇಲ್ಲಿ ನಡೆಯುವಂತಹ ಆಗು ಹೋಗುಗಳನ್ನ ಚಾಚು ತಪ್ಪದೆ ವ್ಯವಹರಿಸುತ್ತೈತಿ ಎಂಬುದಕ್ಕೆ ಸಾಕ್ಷಿ ಬೇರೆ ಬೇಡ. ಬಂದವರೆಲ್ಲ ಹೊರಬಾಹ್ಯಲ್ಲಿದ್ದಾರೆ, ಅವರನ್ನು ಮಾಡಿಸಬೇಕು, ಗೌರವಿಸಬೇಕು, ಸತ್ಕರಿಸಬೇಕು, ಖಂಡಿತ ಮನಿಸಬೇಕು ಅಂತಾದ್ರೆ ನಾನೊಬ್ಬರೇ ಹೋಗುವುದೇನ? ಎಲ್ಲಿಗೆ ಹೋಗುದಾ? ಪುಣ್ಯಾತ್ಮ ಹೋಗುವುದಾದ್ರೆ ಈಗ ನಾವು ಹೋಗಿ ಅವರನ್ನು ಮರಣಿಸಬೇಕು ಅಂತಾದ್ರೆ ಅವರ ಏನ್ ತಿಳ್ಕೊಂತಾರೆ? ಬದಲಿಕ್ಕೆ ಬಂದವರೆಲ್ಲ ಕೌರವರೇ, ಬಂದವರು ಬಹಳ ಜನ ಇದ್ದಾರೆ, ಲಕ್ಷೋಪಲಕ್ಷ ಮಂದಿ ಇದ್ದಾರೆ. ಹೌದಾ? ಈಗ ನಾವು ಇಬ್ಬರೇ ಹೋದ್ರೆ ತಪ್ಪಣ ಅಂತ ಆಗುದಿಲ್ಲ, ತಿಪ್ಪಣ ಅಂತ ಆಗುದಿಲ್ಲ, ತಪ್ಪಣ ಹೇಳ್ಕೊಂಡ್ರೆ ನಾವು ಬಹಳ ಜನ ಹೋಗ್ಬೇಕು. ಹಾಗಂತ ಅವ್ರು ಎಷ್ಟು ಜನ ಬರಲಿ, ನೀವು ಒಬ್ಬರು ಹೋದ್ರೆ ಸಾಕು. ಯಾಕೆ ನೀವೊಬ್ರು ಹೆಚ್ಚೆ, ನೀವೊಬ್ರು ಹೆಚ್ಚೆ, ಹೆಚ್ಚು ಬಹಳ ಜನ ಹೇಳಿದ್ರು ನೀವೊಬ್ರು ಹೆಚ್ಚೆ ಅಂತ. ಅವ್ರು 1000 ಗಂಟೆ ಬರ್ಲಿ ಬರಲಿ, ಅವ್ರು ಬಂದವರಿಗೆ ನೀವು ಒಬ್ಬರು ಹೋದ್ರೆ ಸಾಕು. ನೀವೊಬ್ರು ಹೆಚ್ಚೆ, 6 ಎತ್ತರ ಹಣಿ ಮೇಲೆ ಹೊಡೆದಾಗ ಹೆಚ್ಚೆ ಅಂತ ನಮ್ಮ ಯೋಗ್ಯತೆ ಅಂತ ಅದು ಸರಿಯಾಗುದಿಲ್ಲ. ಯಾಕಾಗುವುದಿಲ್ಲ ಕೇಳು? ತಿಪ್ಪಣ ಬೇಕೆ ಅದಕ್ಕೆ ಏನಾಗಬೇಕು? ಯಾಕೆ ಕೇಳು? ನಾವು ಎಲ್ಲಿ ಅದು ನಾನೊಬ್ಬರೇ ಹೋಗಿ ಅವ್ರನ್ನ ಎದುರು ಕಾಣಿಸೋದಕ್ಕೆ ಮುಂದಾದ್ರೆ ನಮ್ಮಲ್ಲಿ ಯಾರಿಲ್ವಾ? ಅದೇ ಪ್ರಶ್ನೆ ಬರ್ತದೆ ಅಂತ. ಯಾರು ಇಲ್ಲ ಹೀಗೆ ಒಂದ್ರಲ್ಲ, ಅವ್ರ ಅಣ್ಣ ತಮ್ಮ ಭಾವ ನಂಟ ಎಲ್ಲ ಬಂದಿದ್ದಾರೆ. ನೀವು ಈಗ ಹೋಗ್ತೀರಿ ಅಂತ ಆದ್ರೆ ನಿಮ್ಮೊಳಗೆ ಸರಿ ಇಲ್ಲ ಅಂತ ಆಗ್ತದೆ. ಒಬ್ಬರೇ ಹೋದ್ರೆ ಅಲ್ವಾ? ನಿಮ್ಗೆಲ್ಲ ಇಲ್ವಾ? ಯಾರಿಲ್ಲ, ಎಲ್ಲರೂ ಇದ್ದಾರೆ. ಎಲ್ಲರೂ ಬೇಕು. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ನನ್ನ ಜೊತೆ ಬೇಕೇ ಬೇಕು. ಯಾರು ಹೇಳಿ? ಅವ ಅಂದ್ರೆ ಸತ್ತವನ ಹಾಗೆಲ್ಲ ಸುಡುಗಾಡುವ ಅವ ಅಂದ್ರೆ ಯಾರು ಮಾರಾಯ? ಅವ ಅಂದ್ರೆ ಇವ ಹಾಗಲ್ಲ ಮಾರಾಯ. ಇವ ನನ್ನ ಬೆನ್ನಿ ಒಬ್ಬ ಬಿದ್ದುಕೊಂಡಿದ್ದಾನಲ್ಲ, ಅವ್ರ ಹೆಸರು ಹೇಳಿ. ಅವ ಕರಿಯ ನಮ್ಮ ಕುಪ್ಪನ್ ತಮ್ಮ ಕೂಡಂಗಡಿ ಕರಿಯ ಅಲ್ವಾ? ಅದಲ್ಲ ಅವ ಬಾಗ್ಲಕ್ಕೆ ಹೋಗಿ ನಿಮಗೆ ಎಷ್ಟು ಬೇಕಾದ್ರೆ ತೆಗೆದುಕ್ಕೆ ಹೋಗಿದ್ದ. ನನ್ನದೊಂದು ಹೆಸರು ಎಷ್ಟು ಹೇಳಿ ಸಾಯ್ತೀನಿ ಅಲ್ಲಪ್ಪ, ಅದೇ ಕರಿಯ ಕೂಡಂಗಡಿ. ನೀನ್ ಹೇಳ್ದ ಕೂಡಂಗಡಿ ಕರಿಯ, ನಿನಗೆ ದಿವಸ ಸಿಗುವ ಕರಿಯ ಸತ್ಯ ಹೇಳ್ತಾರ ನಾನು. ಮತ್ಯಾರು? ನನ್ನ ತಮ್ಮ ಕರಿಯ ಕೃಷ್ಣ. ತಮ್ಮನಿ ಕರಿಯ ಅಂದದ್ದ, ನಾ ಕುಪ್ಪನ್ ತಮ್ಮ ಅಂದಲ್ಲ. ಒಂದು ಕೆಲಸ ಮಾಡು, ಅವನಿಗೆ ಎಲ್ಲಿದ್ದಾನ ಅವ್ರು ಹುಡ್ಲಿಕ್ಕೆ ಕಷ್ಟ. ಯಾಕಂದ್ರೆ ನಮಗೆ ನಿಮ್ಗೆ ಒಂದೊಂದೇ ಇರು. ಅವ್ರು 16,008 ಅಂತೆ ಆದ್ರಿಂದ ಬಿಡ್ಬೋದು. ಅದು ಒಂದು ವಿಷಯ. ಈ ಎಮ್ಮೆ ಹೋದ್ರೆ ಎಲ್ಲ ಹೋಗ್ತದೆ, ಕೆಸರು ಹೊಂಟಕ್ಕೆ ಹೋಗ್ತದೆ. ಕೃಷ್ಣಯ್ಯ ಹೋದ್ರೆ ಹೆಣ್ಣು ಮನೆಗೆ ಇಲ್ಲೇ ಕೂಗ್ತೆ ಕೃಷ್ಣಯ್ಯ. ನೀವು ನಗಾಡ್ತಿದ್ರಲ್ಲ, ಅವ್ರು ಬೇರೆ ತಪ್ಪು ತಿಳ್ಕೊಂಡಿದ್ದಾರೆ ನಿಮ್ಗೆ. Go
ಬಾಲಗೆ ಕೇಳು ಶ್ರೀ ಕೃಷ್ಣ. ಏಳು ಹುಳಿ ಕೃಷ್ಣ ಅದ್ಯಾಕ? ಅದು ನಾನಂತಲ್ಲ ಸ್ವಾಮಿ, ನಮ್ಮೂರಲ್ಲಿ ಯಾರ್ಯಾರು ಬೆಳಗಾದ್ರೆ ಸಾಕು ಹಿಂಗೆ ಏಳು ಶ್ರೀಕೃಷ್ಣ ಬೆಳಗಾಯಿತು ಅಂತ ಹೇಳುದು, ಅದೆಲ್ಲ ಹುಡುಗ ಮಕ್ಕಳು ಹೇಳುದು, ಅದೇ ಮುದುಕಿನ ಹೇಳುದೇನು. ಹೌದು, ಏಳು ಹುಳಿ ಕೃಷ್ಣ ಬೆಳಗಾಯಿತು ಎಲ್ಲ ಬರುಮದ್ದು ನುಮ್ಮ ಕೊಟ್ಟೋಗು. ಅಷ್ಟೇ ಅಲ್ವಾ? ಮತ್ತೆ ಹೇಳ್ತಾರೆ ಕೇಳಿಲ್ಲ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ಹಾಕಿರು. ಹೀಗೆ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರು, ಕಾಮಧೇನು ಬಂದಂತಾಯ್ತು ವರವ ಪಡೆಯಿರು. ಸ್ವಾಮಿ ಒಂದು ಕಾಲದಲ್ಲಿ ಹೌದು, ಆ ಕಾಲದಲ್ಲಿ ನೀವು ಹೋಗುವಾಗ ಅದನ್ನೇ ಹೇಳ್ತಾ ಇದ್ರು. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರು, ಕಾಮಧೇನು ಬಂದಂತಾಯ್ತು ವರವ ಬೇಡಿರು. ಈಗ ಈಗ ಹಾಗಲ್ಲ, ಈಗ ನಿಮ್ಮ ಉಪದ್ರ ಹೆಚ್ಚಾಗಿ ಈಗ ಹೇಳೋದು ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ಹಾಕಿರು. ಮುಂದೆ ಅದೇ ಬೇಡ ಅಂತ. ಮುಂದೆ ಮುಂದೆ ಅಣ್ಣ ಕೃಷ್ಣ ಏನು ಅವಸರ ಅಣ್ಣ? ಸಂತೋಷ ಸಂತೋಷ. ಸಾಗರ ಸಂತೋಷ ಸಂತೋಷ ಸಾಗರ ಸಂತೋಷ ಅದರಲ್ಲಿ ಸಂತೋಷ ಅವರಿಗೆ ಮುಂದಿಲ್ವಾ? ಎಲ್ಲ ಎಂತ ಇಲ್ಲ. ಸಂತೋಷ ಆ ದಿಕ್ಕಿನಲ್ಲಿ ನಾನೀಗ ಮೈಮರಿತಾ ಇದ್ದೇನೆ. ಈ ದಿಕ್ಕಲ್ಲಿ ಇವರು ಮೈ ಮರೆತಿದ್ದಾರೆ. ಸಂತೋಷ ಆ ದಿಕ್ಕಿನಲ್ಲಿ, ಈ ದಿಕ್ಕಲ್ಲಿ ಮೈ ಮರೆತಿದ್ದಾರೆ. ಧರ್ಮಮಾರಾಯ. ಸಂತೋಷದಲ್ಲಿ ಮೈಮರಿತಾ ಇದ್ದೇನೆ. ಏನಾಗ್ತಾ ಇದ್ದಿ? ಯಾರಾಗ್ತಾ ಇದ್ದೇನೆ ಅವನಿಗೆ ವರ್ಷದ ಅರ್ಥ ಸಾವಿರ ಅಂತ ನನಗೆ ಅರ್ಥ ಆಗ್ತದೆ ಅಣ್ಣ. ಅವನಿಗೆ ಅರ್ಥ ಆಗುದಿಲ್ಲ. ಈ ಸಂತೋಷಕ್ಕೆ ವಿಶೇಷ ಕಾರಣ ಕಾರಣ ಏನಣ್ಣ? ಮದುವೆ 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 ಅದೇ ಅಡಿತ್ತು ಇಲ್ಲ, ನೀವೆಲ್ಲ ಮನಸ್ಸು ಮಾಡಿದ್ದು ಅದನ್ನು ಮದುವೆ ಆಗು. ಪಾಪ ಶ್ರೀವಂತರು, ನಿಮ್ಮ ಬಾಯಲ್ಲಿ ಬ್ಯಾಡ ಅಂತ ಹೇಳು ಶಬ್ದ ಬಂದದ್ದೇ ಇವತ್ತೇ ಪ್ರಥಮ. ಅಂದ್ರೆ ಬ್ಯಾಡ ಹೇಳುವುದೇ ಇಲ್ಲ ನೀವು. ಹಾಗಲ್ಲ ಅಣ್ಣ ಸಂತೋಷದಲ್ಲಿ ಅಂದ್ರೆ ಹುಡುಗರೆಲ್ಲ ಬ್ರಹ್ಮಚಾರಿಗಳಾಗಿರಲಿ, ಇದು ಪೂರ್ತಿ ನಿಮಗೆ 16,000 ಇದ್ರೂ ಸಹ ಹತ್ತು ಇಲ್ಲೇ ಹೇಳ್ತೀರಿ ನೀವು. ಅಲ್ಲ, ಅಣ್ಣ ಹೇಳಿದ ಹಾಗೆ ಅಲ್ಲ, ನನಗೆ ಮದುವೆ. ನೀವು ಮದುವೆ ಹೇಳ್ತಲ್ಲ, ಒಂದು ನನಗೆ ಮದುವೆ ಅಲ್ವಾ? ಬಹುಶಃ ಅಣ್ಣನಿಗೆ ಹಾಗೆ ಯಾರಿಗೆ? ಅಣ್ಣನಿಗೆ ಅವ್ರಿಗೆ ಎಂತ ಮದುವೆ, ಇಲ್ಲಂತ ಮದುವೆ ಅವರಿಗೆ ಒಂದೇ ದಿವಸ ಮದುವೆ ಅವರಿಗೆ. ಯಾವಾಗ? ಬಂದ ಬಂದ ಒಂದೇ ಹಾಗೆ ಅಲ್ಲ. ಇದೀಗಿನ ಮದುವೆ ಆಗ್ಲಿಕ್ಕೆ ಉಂಟಾ? ಮದುವೆ ಆದವರು ನನಗೂ ಅಲ್ಲ ನಿನಗೂ ಅಲ್ಲ. ಓ ಬಹುಶಃ ಇವನಿಗೆ ನಂಗೆ ಒಂದ ದೇಶ ಅವರಿಗೆ ಮದುವೆ ಅಲ್ಲ, ಅವ್ರಿಗೆ ಎಂತದ್ದು ಎಂತದ್ದು? ನೀವು ನೋಡಿ ಅದೆಲ್ಲ ಬೇಡ. ನೀವು 16,000 ಎಂಟು ಕಟ್ಕೊಂಡಿರ್ಬೋದು. ಅವ್ರು ಒಂದೇ ಮದುವೆ ಮಾಡ್ಕೊಂಡಿದ್ದು, ಅವ್ರ ಯೋಗ್ಯತೆ ನೀವು ಬರ್ಲಿಕ್ಕಿಲ್ಲ. ಅವ್ರು ಆದರ್ಶ ಪುರುಷರವರು, ಯಾಕೆ? ಅವರಿಂದ ಹೆಂಡತಿ ಹಿರಿದಲ್ವಾ? ಪಾಪಿ ಬಂದ್ರೆ ಎಂತ ಕೆಲಸ ಆಗ್ಬೇಕು? ಒಂದೊಂದು ಕ್ಷಣಕ್ಕೂ ನಾನು ಹೂತಾಕಿ ಹೊಡೆ ತೆಗೆದಕ್ಕೆ ತಯಾರು. ಆದರ್ಶ ಅಂತ ಯಾವ್ದು? ಹಿರಿಯ ಹುಡುಗಿಯನ್ನು ಮದುವೆ ಆಗಬಹುದು. ನೀವು ತೋರಿಸ್ಬಿಟ್ಟವ್ರು ಯಾರು? ಯಾರು? ಬಲರಾಮ್ ದೇವರು. ನಾನು ನೀವು ಹೆಂಡ್ರಲ್ಲ, ಒಂದು ಯುಗ ಹಿಂದೊಂದೇ ಮತ್ತೆ ಹಿರಿಯವರನ್ನ ಮದುವೆ ಆಗಬೇಕು. ಯಾಕೆ? ಯಾಕೆ ಅವಳು ಸತ್ತೋದ್ರೆ ಮತ್ತೊಂದಾಗ್ಬೋದಲ್ಲ. ಅಲ್ಲ, ಕೃಷ್ಣ ನಂತರ ಇಷ್ಟು ವರ್ಷ ಆದ್ರೂ ಇಂಥದ್ದು ಹೊಡೆಮೇಳ ಯಾವ ತರ ಹೊಡೆತವ್ರು? ಮತ್ತೆ ಅದಕ್ಕೆ ಅವನು ಹಿಡಿದಿಟ್ಕೊಳ್ಳೋದು. ಕೃಷ್ಣ ರಂಗು ಅಲ್ಲ, ರಂಗು ಅಲ್ಲ, ಅವರಲ್ಲ. ನನಗೂ ಅಲ್ಲ ಅವನಿಗೂ ಅಲ್ಲ. ಮತ್ತೆ? ನನ್ನ ಮಗಳು ನನ್ನ ಮಗಳ ಅಂತ ಕಡಕಾಗಿಲ್ಲ, ಗೌರವ ಮಗಳ ಅಂತ ಕಡಕಾಗಿಯೇ ಕೊಟ್ಟು ಹೇಳು ಹೇಳು ನನಗೆ ಹಂಗೆ ಆಯ್ತು. ನನ್ನ ಮಗಳಾದಂತ ಕಡಕಾಗಿಯನ್ನ ಗೌರವ ಮಗಳ ಅಂತ ನಿಮ್ಮದು ಮಗ ಅಲ್ಲ ಮರ, ಮಗಳು ಮರ. ಅದ ಗೌರವ ಮಗಳ ಅಂತ ಕಡಕಾಗಿಯ ಗೌರವ ಮಗ ಆಯ್ತಲ್ಲ. ಎಂತ ಬೇಕಿದ್ರು ಬದಲು ಮಾಡೋದು. ಅಪ್ಪ ಒಂದು ಬದಲು ಮಾಡಬೇಡಿ. ಹೇಳುವಾಗ ಅವಸರವಾಯಿತು. ಮಾತುಗಳು ಹಲವು ಆಡುವಾಗ ಎಡರು ದೊಡ್ಡರುಗಳು ಬರುವುದು ಸಹಜ ತಾನೇ. ಹಲವು ಆಡುವಾಗ ಕೆಲವು ತಪ್ತದೆ, ಕೆಲವು ಆಗಲ್ಲ. ಹಲವು ತಪ್ತದೆ, ಕೆಲವು ಸರಿ ಆಗ್ತದೆ. ಹಾಗಲ್ವ ಅಂದ್ರೆ ನಿಮ್ಮ ಮಗಳಾದಂತ ಕನಕಾಂಗಿಯನ್ನ ಗೌರವ ಮಗಳ ಅಂತ ಆ ಲಕ್ಷಣನಿಗೆ ಅವಶ್ಯಂಡಿ ಕೊಟ್ಟು ಅವಲಕ್ಷಣ ನೀನು ದೊರೆತ ಸಂತಾನ. ಆ ಲಕ್ಷಣನಿಗೆ ಕೊಟ್ಟು ಮದುವೆ ಅಂತ ನಿಶ್ಚಿತ ಮಾಡಿದೆ. ಯಾವ ಮುಹೂರ್ತಕ್ಕೆ? ಒಂದು ಷಷ್ಠಿ ಇನ್ನೊಂದು ದಶಮಿ. ಅದಕ್ಕೆ ಈಗ ಈಗ
ತಿಂಗಳಿಲ್ಲ, ಇಲ್ಲ. ದಿವಸ ಇಲ್ಲ, ಇಲ್ಲ. ವಾರ ಇಲ್ಲ. ಇವತ್ತೇ ಇವತ್ತೇ ಸಾಯಂಕಾಲ ಗೋಧೂಳಿ ಮುಹೂರ್ತದಲ್ಲಿ ಗೋಧಿ ಹುಳಿ ಮುಹೂರ್ತ. ಅಸಂಬದ್ಧ ಪ್ರಲಾಪಿ ಎಂತದದು? ಜಾತಿಗೆ ಹುಳಿ. ಅದನ್ನ ಕುಂಬಳಕಾಯಿ ಹುಳಿ. ಮತ್ತೆ ಗೋಧೂಳಿ. ಅದೇ ಗೋಧಿ ಹುಳಿ ಮುಹೂರ್ತ ಅಂದ್ರೆ ಅದು ನಿನಗೆಲ್ಲ ಗೊತ್ತಿಲ್ಲ ಬಿಡು. ಬಲ್ಲವರೇ ಬಲ್ಲರು, ಕುಲ್ಲರೇನು ಇವರು. ಅದೇ ಬಲ್ಲವರೇ ಹೇಳಿ ಅಂತ. ಹಾ. ಅಂದ್ರೆ ಹೊರಗೆ ಕೊಟ್ಟಿಗೆಯಿಂದ ಬಿಟ್ಟಂತಹ ದನಕರುಗಳೆಲ್ಲ ಬೆಳಿಗ್ಗೆ ಬೆಳಗ್ಗೆ ಬಿಟ್ಟಾಗ ಹಾ. ಹೊರಗೆ ಮುತ್ತಂದೆ ಹೊತ್ತಿಗೆ ಹೊತ್ತಿಗೆ ಪಟ್ಟಿಗೆಯನ್ನು ಸೇರುವ ಹೊತ್ತು ಹಾ. ಕಾಲಿನ ಗೊರಸುಗಳಿಂದ ಎದ್ದಂತಹ ಧೂಳು ನಭೋಮಂಡಲವನ್ನ ಸೇರುವಂತ ಸಂದರ್ಭ ಗೋಧೂಳಿ ಮುಹೂರ್ತ ಎಂಬ ಹಾಗೆ ಕರೆಯಲ್ಪಡುವುದು. ಆ ಬೆಳಿಗ್ಗೆ ಹೋದಂತ ದನಕರು ಮತ್ತೆ ತಿರುಗಿ ಬರುವಾಗ ಹಾ. ಹಾಲಿಂದ ಇದ್ದಂತ ಧೂಳು ನಮ್ಮ ಮಂಡಲ ಸೇರಿದಾಗ. ಅದಕ್ಕೆ ಗೋಧೂಳಿ ಮುಹೂರ್ತ ಅಂತ ಹೇಳುದು. ಹಾ. ಹಾಗಾದ್ರೆ ಒಂದು ಕೆಲಸ ಆಯ್ತಲ್ಲ, ಏನು? ಈ ಮುಹೂರ್ತ ಮಳೆಗಾಲದಲ್ಲಿ ಇಲ್ಲಲ್ಲ, ಯಾಕೆ? ಧೂಳು ಹೇಳುದಿಲ್ಲಲ್ಲ, ಹೆಸರೇ ಬರ್ತಲ್ವಾ? ಇವರಿಗೆಲ್ಲ ಸಣ್ಣ ಸಣ್ಣ ವಿಷಯ ಗೊತ್ತಾಗುದಿಲ್ಲ. ಅಂದ್ರೆ ಅವನ ಕಾಲದಲ್ಲಿ ಧೂಳಿಲ್ಲ, ಕೆಸರೇ ಉಂಟು. ವಿಷಯ ನೋಡಿ, ನೀವು ಆಲೋಚನೆ ನೋಡಿ. ಅಂದ್ರೆ ಆ ಸಮಯ ಅಂತ ಹೇಳಿದ್ದು ಅದೇ ಅಂತಲ್ಲ. ಹೆಡ್ಡ. ಮುಹೂರ್ತಕ್ಕೆ ಸರಿಯಾಗಿ ಲಗ್ನವನ್ನು ಮಾಡುವುದು ಎಂಬ ಹಾಗೆ ನಿಶ್ಚಯಿಸಿದ್ದೇನೆ. ಬೆಳಿಗ್ಗೆ ಅದಕ್ಕೆ ಬೇಕಾಗಿ ಕಡವ ಮಾಡದೆ ಇದಿಗೋ ಗುಂಡವರು ಮಾಡದೆ ಬೇಗ ಇದಿಗೋ ಗುಂಡವರನ್ನು ಹಾಗಂತ ಆ ಮುಹೂರ್ತವನ್ನು ನಡೆ ಮಾಡ್ತಾರೆ ಎಂಬ ಕಾರಣಕ್ಕಾಗಿ ತಡ ಮಾಡುವ ಹಾಗಿಲ್ಲ. ಕಡಿಬಿಡಿಲ್ಲ ಆಗುವ ಕೆಲಸವಾಗ ಈಗಲೇ ತಡ ಮಾಡ್ಲಿಕ್ಕೆ ಅವಸರ ಉಂಟು. ಅವಸರ? ಹೇಳಿ ಹೇಳಿ ಹೇಳಿ. ಹೋಗುವ ಬದಲಾಗಿ ನನಗೊಂದು ಎರಡು ಮಾತಾಡ್ಲಿಕ್ಕೆ ಅವಕಾಶ ಉಂಟು. ಸಮಯ ಇಲ್ಲ. ಇಂಥ ಸಮಯದಲ್ಲಿ ಏನು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಹೇಳ ಅಣ್ಣ, ಬಲ 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 ಸಂತೋಷವಾಯಿತು ಏಕವೆಂದುವೆ ಎದುರಣ್ಣ ಏನಾದ್ರೂ ಹೇಳೋ ತಮ್ಮ. ಏನಾದ್ರೂ ಹೇಳೋ ತಮ್ಮ. ನಿಲಯವ ಕುಲಜರು ಭಕ್ತರೇ ಕುಲಹೀನ ನಿಲಯವ ಕುಲಜರು ಭಕ್ತರೇ ಕುಲಹೀನ ನಿಲಯವ ಕುಲಜರು ಭಕ್ತರೆ ಬಳಸುವುದೇ ನದಿತ ಪುಣ್ಯ ಚಂದಣ್ಣ ಬಳಸುವುದೇ ನದಿತ ಪುಣ್ಯ ಏನ ಹೇಳಲಿ ಏನಾದ್ರೂ ಹೇಳೋ ಎಂಗಣ್ಣ ಅಣ್ಣ, ಈ ವಿಚಾರದಲ್ಲಿ ನನ್ನದೊಂದು ಎರಡು ಮಾತು. ಬೇಗ 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 ಬೇಗ. ಫಲ ಫಲ ಅವ್ರು ಬರೀ ಬಲ ಮಾತ್ರ ಬಾರಿಸ್ತಾ ಇದ್ರ, ಬರೀ ಬಲ ಬಾರಿಸಿದ್ರೆ ಹೋಗ್ 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 ಆಗ್ತದೆ. ಎರಡು ಸೇರಿಸಿ ಮಾಡ್ತಾರೆ. ಎಡ ಸೇರಿಸಿ ಬಾರಿಸಿದ್ರೆ ತೋಡ್ತಿದ್ದಾಂ ಕಸ ಕಡ್ಕೊತಿದ್ದಾಂ ಅದಕ್ಕೆ ಹೋಯ್ತಾನೆ ಈಗ. ಹಾಗಾಗ್ತದೆ. ಅದ ಫಲ ಅಂದ್ರೆ ಬಾಲ ಉಂಟಾ? ಮತ್ಕೊಂಡಿದ್ದ ಬಾಲ. ಅಲ್ಲ. ಬಳಿರೆ ಬಾಪುರೆ ಕೂತುರೆ ಮಜಬಲರೆ ಶಾಬಾಸ್. ಓ ಈ ಬಲ 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 ಫಲ ಫಲ ಬಲು ಸಂತೋಷವಾಯಿತು.
ಹೇಳಲಿ ಹಾಗಲ್ಲ. ಆ ಏಳು ಶ್ರುತಿ ಇದ್ದದ್ದು ಪಕ್ಕ ನಮಗೆ ಬೇಕಾಗುತ್ತದೆ ಯಾಕದು ಆರೋಹಣ ಅವರೋಹಣ ಹಾ. ಯಾಕೆ ಹೇಳುದು? ಯಾಕದು ಮುಂದಿನ ಶಬ್ದಕ್ಕೆ ಅನುಕೂಲವಾಗಿ ಏರಿಸುವುದು ಇಳಿಸುವುದು. ಅದು ನನಗೆ ಅರ್ಥ ಆಯ್ತು ಈಗ ಯಾಕೆ? ಅಂದ್ರೆ ನೀವು ಇವರನ್ನು ಹೊಗಳ್ತಾ ಇದ್ದೀರಿ ಹೇಳೋದಕ್ಕೆ ಅನಿವಾರ್ಯ. ನೋಡುದಾಯ್ತು ಈಗ ನಿಮ್ ಕತೆ ಎಂತ ಸರಿ ವಿಚಾರ ಮಾಡಿದ್ರ ಏನು? ಯಾರನ್ನ ಯಾರು ಹೊಗಳದಂತೀವಿ ಈ ಪ್ರಪಂಚದಲ್ಲಿ ಯಾರು ಕ್ರಮ ಹೇಗೆ ಹೇಗೆ? ಅಣ್ಣ ಆದವ ತಮ್ಮನ್ನು ಹೋಗಬೇಕು ಹಾ. ಗುರುವಾದವ ಶಿಷ್ಯನ ಹೋಗಬೇಕು ತಂದೆ ಆದವ ಮಗನ ಹೋಗಬೇಕು ಹ್ಮ್. ಇಲ್ಲಿ ಅದಾಗ್ತಾ ಇಲ್ಲ ಆಗ್ತಾ ಇಲ್ಲ. ತಮ್ಮನೇ ಅಣ್ಣನ ಹೊಗಳ್ತಾ ಇದ್ದಾನೆ ಅಂತ ಆದ್ರೆ ಇದು ಹೊಗಳಿಕೆ ಅಲ್ಲ ಒಳಪೆಟ್ಟಂತ ಸರಿಯಿಲ್ಲ, ಅವ ಎಂತ ಹೇಳ್ತಾನೆ ನೀ ಕೇಳು. ನಾ ಹೇಳಿದ ಹಾಗ ಕುಲಹೀನನ ಮನೆಯನ್ನ ಕುಲವಂತನಾದ ಒಬ್ಬ ಸೇರಿದೆ, ಅಲ್ಲಿ ಸಂಬಂಧವನ್ನ ಬೆಳೆಸ್ತಾನೆ ಅಂತಾದ್ರೆ ಅವನಿಗೆ ಏನು ಅಂತ ಹೇಳ್ಬೇಕು? ಹುಟ್ಟು ಕುಲ ಇಲ್ಲ ಅಂತ ಹೇಳ್ಬೇಕು ಎಂತ ಮಾತ ಮುತ್ತಿರಂತ ಮಾತಾಡ್ತಾ ಇದ್ದಾರೆ. ಇಲ್ಲಿ ಕುಲಹೀನರು ಯಾರು ಕುಲಹೀನರ ಮನೆಗೆ ಹೋಗಿ ಸಂಬಂಧ ಬೆಳೆಸುವವರು ಯಾರು ಮತ್ತೆ ಪ್ರಶ್ನೆ ಮಾಡ್ಬೇಕಾದ್ರೆ ಈಗ ಇಲ್ಲಿ ಕುಲವಂತ ಯಾರು ಅಂತ ಪ್ರತ್ಯೇಕವಾಗಿ ಪ್ರಶ್ನೆ ಮಾಡ್ಬೇಕಾದದಿಲ್ಲ. ಇಲ್ಲಿ ಕುಲವಂತ ಯಾರು ಕೇಳಿದ್ರೆ ನಮ್ಮ ಅಣ್ಣ. ಪ್ರಶ್ನೆ ಇಲ್ಲ ಒಳ್ಳೆ ಕುಳಂತರು ಕುಲವಂತರು ಕುಳಂತರು ಕುಲವಂತರು ಲೋ ಲೋ ಅಲ್ಲ ಲೋ ಕುಲವಂತರು ಕುಲವಂತ ಹಾಗಿದ್ರೆ ಕುಲ ಇಲ್ಲದೆ ಹೋದವ ಅಂತ ಅಲ್ಲ, ಅಂದ್ರೆ ಎಕ್ಕಶ್ಚಿತ್ತ ಅಣ್ಣನೆದುರಿಗೆ ಅಂತ. ಅಂತವನ ಸಂಬಂಧವನ್ನು ಒಬ್ಬ ಬೆಳೆಸ್ತಾನೆ ಅಂತಾದ್ರೆ ಅವನಿಗೆ ಏನ್ ಹೇಳ್ಬೇಕು? ಅಣ್ಣ ಕುಲವಂತ. ಗೌರವರು ಕುಲಹೀನರು ಕುಲಹೀನಕ್ಕಿಂತ ಎಕ್ಕಶ್ಚಿತ್ತ ಅಣ್ಣನೆದುರಿಗೆ. ಅಂದ್ರೆ ಈಗ ಹುಟ್ಟಿ ಕುಲ ಇರ್ತದೆ ಇವರು ಅಷ್ಟೇ ಅವ್ರು ಹೇಳ್ತಾರೆ, ಅವ್ರು ಹೇಳೋದ್ರಿಂದ ಅರ್ಥ ಇರ್ತದೆ. ಮರುಕೊಂದು ಕಾಲವಾದ ಸೇರಿಸಿ ಜೊತೆ ಮಾತಾಡೋದು ನೀನು ಅಲ್ಲಪ್ಪ ಅರ್ಥಕ್ಕಿಂತ ಹೇಳಲಿಕ್ಕೆ ಅರ್ಥ ಆಗಿಲ್ಲ ಅಂತ ಹೇಳಿದೆ ಕೃಷ್ಣ ಎಂತ ಹೇಳ್ಬೇಕು ನೀನು? ಅಂತವನ ಸಂಬಂಧವನ್ನ ಬೆಳೆಸಿದ್ರೆ ನಿಮ್ಮ ವರ್ಚಸ್ಸು ಹಾಳಾಗ್ತದೆ ಅಂತ ಹೇಳಿ ಹಾಗಿದ್ರೆ ಇದನ್ನ ಬಿಟ್ಟು ಮಾಡಬೇಕಾದ್ರೆ ಮನೆಯಂಗಳ ತೋಳು ಮನೆಯಂಗಳ
ಕೇಳಲಿಕ್ಕಿಲ್ಲ ಇಲ್ಲ. ಅದು ಅವ್ರು ಆಗುದಿಲ್ಲ. ಕೇಳಿದ ಸಾಹಿತ್ಯ ಕೇಳೋರು ಆಗುದಿಲ್ಲ. ಬದಲಾಯಿಸಬೇಕು, ಬೇರೆ ಸಾಹಿತ್ಯ ಬೇರೆ ಬದಲಾಗಬೇಕು. ಹಾಗೆ ಆಗಬಾರ್ದು ಅಂತಂದ್ರೆ ಮತ್ತೆ ಹೇಗಾಗ್ಬೇಕು ಅಂತ ಹೇಳ್ತೇನೆ. ಮನೆಯಂಗಳದೊಳು ಕಲ್ಪ ತರುಗಳಿರೆ ವನದೊಳಗನ ಗಿಡಗಳ ಬಯಸಿ ತನು ಬಳಲಿಕೆಯಲ್ಲಿ ತೊಳಲ್ವರೆ ತುದಿಯಲ್ಲಿ ಘನ ಪರಾಕ್ರಮಿಗಳು ಕಂತದೆ. ಏನ್ ಸಾಹಿತ್ಯ, ಏನ್ ಸಾಹಿತ್ಯ? ಏನ್ ಸಾಹಿತ್ಯ? ಹೀಗೇಳು ಅನ್ನನೀರಿಲ್ಲ ಸಾಹಿತ್ಯ. ಹಾಗೆ ಆಗಬಾರ್ದು ಅಂತಂದ್ರೆ ಮತ್ತೆ ಹೇಗಾಗ್ಬೇಕು ಅಂತ ಸೃಷ್ಟಿ ಮಾಡಿ. ಹೇಗೆ? ಮನೆಯಂಗಳದೊಳು ಕಲ್ಪ ತರು. ಕಲ್ಪತರು ಅಂದ್ರೆ ಏನು? ನಾರಿಕೇಳ. ಎಲ್ಲಿ ಕೇಳಿಲ್ಲಲ್ಲ ಇಲ್ಲಿ. ನಾರಿಕೇಳ ನಾರಿಯಲ್ಲಿ ಬರಲಿಲ್ಲ ಕೇಳಲಿಕ್ಕೆ. ತೆಂಗಿನ ಬರುವ ನಾರಿ ಕೇಳೋದಕ್ಕೆ ಅದಕ್ಕೆ ಅದಕ್ಕಿಂತ ಹೆಸರು ಆಗ ನಾರಿಕೇಳ. ಇದು ಹೇಳಿಲ್ವ ನಾನು? ಏನು ದೊಡ್ಡ ದೊಡ್ಡ ಶಬ್ದ ಅವ್ರಿಗೆ ಅರ್ಥ ಆಗಲ್ಲ ಹೇಳ್ಬೇಡ ಅಂತ. ಮತ್ತೆ ಇದರಿಗೆ ಗೊತ್ತಾಯ್ತು. ವೃಕ್ಷ ಅದರ ಯಾವ ಒಂದು ಗಿಡಿಬಾಗ ಪ್ರಯೋಜನಕ್ಕೆ ಬಾರುವುದಿಲ್ಲ ಬರುವುದಿಲ್ಲ ಅಂತ ಅಂತಿಲ್ಲ. ಏಕೆ ಬೇಕು? ಒಂದು ವಸ್ತುವನ್ನು ಬಿಸಾಡುವ ಪ್ರಶ್ನೆ ಇಲ್ಲ. ಪ್ರತಿಯೊಂದು ವರ್ಷದಲ್ಲಿ 12 ತಿಂಗಳು ಫಲ ಕೊಡುವ ಮರ ಯಾವುದು ಕೇಳಿದ್ರೆ ತೆಂಗಿನ ಮರ. ಅದಕ್ಕೆ ಕಲ್ಪತರು ಅಂತ ಹೇಳು. ಕೇಳಿದ್ದನ್ನ ಕೊಡುವಂತ ಕಲ್ಪವೃಕ್ಷ ಮನೆ ಅಂಗಳದಲ್ಲಿರುವಾಗ ಅದಕ್ಕೆ ಕಟ್ಟೆಯನ್ನ ಕಟ್ಟಿ ಅದಕ್ಕೆ ನೀರೆರೆದು ಅದರಿಂದ ಸತ್ಫಲವನ್ನ ಪಡಿತೇನೆ ಅಂತ ಹೇಳುವವನಿಗೆ ಬುದ್ಧಿವಂತ ಅಂತ ಹೇಳ್ಬೇಕು. ಅದೆಲ್ಲವನ್ನು ಬಿಟ್ಟು ಕಾಡನ್ನ ಸೇರಿ ಒಣ ಕಾಸಟ್ಟಿನ ಮರವನ್ನು ನೋಡಿ ಅದಕ್ಕೆ ಕಟ್ಟೆ ಕಟ್ಟಿ ಅದಕ್ಕೆ ನೀರೆರೆದು ಅದರಿಂದ ಸತ್ಫಲವನ್ನು ಪಡಿತೇನೆ ಅಂತ ಹೇಳುವವನಿಗೆ ಏನ್ ಹೇಳ್ಬೇಕು? ನಿಮ್ಮ ಲೆಕ್ಕ ಏನು? ಅವ ಶತ ಹುಚ್ಚ ಅಂತ ಹೇಳ್ಬೇಕು. ಅಲ್ಲ, ಯಾಕೆ? ಆಗ ಅವ ಹುಚ್ಚ ಅಲ್ಲ, ಆಗ ಅವ ಬುದ್ಧಿವಂತೆ. ಈಗ ನೀವು ಹೇಳಿದ ತೆಂಗಿನ ಮರ ಕಟ್ಟೆ ಕಟ್ಟು ಬಿಡಿ, ಅತಿ ಬುದ್ಧಿವಂತ ಅವ, ಪ್ರಶ್ನೆ ಇಲ್ಲ. ಈ ಕಾಸರ್ಕರ ಮರಕ್ಕೂ ಕಟ್ಟೆ ಕಟ್ಟಿ ನೀರಿದ್ದಾನೆ ಅಂತ ಆದ್ರೆ ಅವ ಅಷ್ಟೊತ್ತಿಗೆ ಅವ ಹುಚ್ಚ ಅಲ್ಲ, ಅವ ಬುದ್ಧಿವಂತೆ. ಮುಂದೆ ಬೇಕಾಗ್ತದೆ ಅಂತ ಜಾಗ್ರತೆ ಮಾಡುದು. ಚೂರು ಹುಚ್ಚ ಹಿಡಿದ್ರೆ ಏನು ಹೊಟ್ಟೆ ಮಾಡಿ ತುಂಡು ಮಾಡಿ ಹೊಟ್ಟೆ ಮಾಡಿ ಬಾಳ ಅಂತ ಬಾಳ ಮಾಡಿ ಕಾಲಿ ಸಿಕ್ಕಿಸಿಟ್ರೆ ಹುಚ್ಚು ಕಡಿಮೆ ಆಗ್ತದೆ ಅಂತ ಅದಕ್ಕೆ ಅವನು ಮುಂದೆ ಜಾಗ್ರತೆ ಮಾಡ್ತಾ ಇದ್ದ. ಎಂತ ಈ ಬುದ್ಧಿವಂತ ಯಾರು ಕೇಳುದು ಅಂತ ಗೊತ್ತಾಗಿಲ್ಲ. ಯಾಕೆ ಅಂತ ಹೇಳ್ತೇನೆ, ಕೇಳಿದ್ದನ್ನ ಕೊಡುವ ಕಲ್ಪವೃಕ್ಷ ಅಂತ ಹೇಳಿದ್ರೆ ಸಂಬಂಧದ ನೆಲೆಯಲ್ಲಿ ಅಭಿಮನ್ಯು ಹತ್ತಿರವಿರುತ್ತ ಅವನಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡುವ ಬದಲಾಗಿ ಒಣ ಕಾಸತ್ತಿನ ಮರದಂತಿರುವಂತ ಲಕ್ಷಣನಿಗೆ ಮಗಳನ್ನ ಕೊಡುವುದಕ್ಕೆ ಹೋಗುವವನಿಗೆ ಏನ್ ಹೇಳ್ಬೇಕು? ಇದು ಬಾಳ ತರುವುದಾ? ಅಷ್ಟೊತ್ತಿನ ನೋಡ್ತಾ ಇದ್ದಾರೆ, ನೊಂದಿನ ಮಾತಾಡ್ತಾ ಅವ್ರು ಇದ್ದಾರೆ. ಹೇಳಿದ್ ಬಾಳ ನಿಮಗಂತ ಹೇಳುದು. ನೀವು ಅವ್ರಿಗೆ ಹುಚ್ಚಂತ ಹೇಳುಬೇಡ, ಅಚ್ಚನ ಹುಚ್ಚಲ್ಲ ಅವರಿಗೆ. ಹೋಗಿ ನನ್ನ ಬುದ್ಧಿಗೆ ಮನೆ ನಿನ್ನ ಅಪ್ಪ ಹೇಳ್ಬಿಟ್ಟಿದ್ದ, ಎಂತ ಅದೊಂದು ತುಂಬಿಟ್ಟಿದ್ರೆ ನನ್ನ ಮಗನಿಗೆ ಮುಂದೆ ಬೇಕಾಗ್ತದೆ ಅಂತ ಹೋಗಿಟ್ಟಿದ್ದ. ಈಗ ನೀವು ಅಣ್ಣ ಕೊಡುದು ನನಗಲ್ಲ, ಅಪ್ಪರು ತಂದಿಟ್ಟದ್ದು ಅದಾಗುವ ನನ್ನ ಕಡೆ ಮಗನಿಗೆ ಸಿಗ್ಬೋದು. ಅವ್ರು ಹುಟ್ಟಿದ್ರೆ ಮಾತ್ರ ಹುಟ್ಟಿದ್ರೆ ಬೇಕು. ಮದುವೆ ಮಾಡುವುದು ಎಂತಾನೆ ಯಾರು ಹೇಳ್ಬೇಕು ಅಂದ್ರೆ ಕೇಳಬೇಕು ಅಂದ್ರೆ ನಿರ್ಣಯ ಮಾಡಿದ್ದೇನೆ, ಮೊದಲು ಮಾಡ್ತೇನೆ. ಕೊನೆಗೆ ಒಂದು ಮಾತು, ಏನು? ಎತ್ತಲು ಕುರುಕುಲ ಎತ್ತಲು ಯದುಕುಲ ಎತ್ತಲು ಪರಿಣಯ ದುತ್ಸವವು ಅವು ಎಂತ ಮಾತಾಡುದು ಅವ್ರು? ಎತ್ತಲು ಆಣೆಯನ್ನು ಕಡೆಯಲ್ಲಿ ಮೃತ್ಯುಂಜಯನೇ ಬಲ್ಲನಿದ. ಮೃತ್ಯುಂಜಯ ಅಲ್ಲ, ಅವ್ರ ಅಪ್ಪ ಇವರು ನಾವು ಮಾಡಿಸುದು. ಮೃತ್ಯುಂಜಯನ ಅಪ್ಪ ಇವರು ಬಲರಾಮ್ ದೇವರು. ಮೃತ್ಯುಂಜಯ ಹತ್ರ ಕೇಳ್ಕೊಂಡು ಮದುವೆ ನಿರ್ಣಯ ಮಾಡಿಲ್ಲ. ಮಾಡಿದ್ದೀವಿ. ಮಾಡಿದ್ರೆ ನಾನು ನಿನ್ನ ನಿರ್ಣಯಕ್ಕೆ ಅಡ್ಡ ಬರ್ತೀನಿ. ಈಗ ಮದುವೆ ಅಂತ ಹೇಳಿದ್ರೆ ನೀವು ಹೇಳೋದಷ್ಟು ನೀವು ಬರ್ಬೇಕು ಅಂತ ಹೇಳೋದು. ಶುಭ ಸಮಾರಂಭ ಅಲ್ವಾ? ಹೌದು, ನಿನ್ನ ಕಡೆ ಇದ್ದದಕ್ಕೆ ನಾನು ಬರ್ಬೇಕು. ಎಲ್ಲ ಕುಟುಂಬದವರೆಲ್ಲ ಬರ್ತಾರಲ್ಲ, ಎಲ್ಲ ಹೇಳಿದ್ದೇವೆ. ಅಪ್ಪ ಹೇಳೋ ಮರ ಕತೆ ಅಮ್ಮ ಒಟ್ಟಿಗೆ ಹೇಳೋ ಮರದಿದ್ದಾರೆ. ನನ್ನ ಹೆಂಡತಿಯರು ನೀವು ಬಂದ್ರೆ ಎಲ್ಲ ಬರ್ತೀರ ಮರ. ತಂಗಿ ಸುಭದ್ರೆ ಹೇಳಿದ್ದೇವೆ, ಭಾವಂದಿರು ಹೇಳಿದೆ. ನೋಡಿ ಎಲ್ರಿ ಪ್ರತ್ಯೇಕವಾಗಿ ನಾವು ಹೇಳಲಿಕ್ಕೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಲೇಖನದಲ್ಲಿ ಬರೆದದ್ದೇ ಹಾಗೆ ನಾವು ಹೇಗೆ ಸಪುಟ್ಟು ಕೊಟ್ಟು ಸಕುಟು ಕುಟು ಅಲ್ಲ ಮಾರಾಯ, ಸಕುಟುಂಬ ಸಪರಿವಾರ ಸಹಿತವಾಗಿ ಎಲ್ಲ ಬರ್ಬೇಕು ಬರ್ಬೇಕು. ಅಣ್ಣ ಅವರೆಲ್ಲ ಬಂದ್ರೆ ಮದುವೆ ಒಂದು ಚಂದ, ನೋಡುವವರ ಕಣ್ಣಿಗೆ ಒಂದು ಹಬ್ಬ, ಮದುವೆ ಸಂಭ್ರಮೋತ್ಸವದಲ್ಲಿ ನಾವು ತೇಲಾಡಬೇಕೆನ್ನುವ ಆಸೆ ಎಲ್ಲ ಬಂದ್ರು ಒಂದಾಗಿತ್ತು. ಈಗ ಬಹುಶಃ ಹೇಳಿಲ್ವೇನೋ ಈ ಮದುವೆ ಈ ಮದುವೆ ಎಂತ ಹಿಡ್ಕೊಂತ ನಿನ್ಗೆ ಅಲ್ಲ ಈ ಮದುವೆ ಈ ಮದುವೆ ಎಂತಂತ ಈ ಮದುವೆ ಅವ ಹಾಗೆ ಮಾಡಿ ನೀನು ಹಾಗೆ ಮಾಡಿಕ್ಕಿಲ್ಲ. ಅನಿವಾರ್ಯ ಉಂಟು ಅಂತಾದ್ರೆ, ಅಗತ್ಯ ಉಂಟು ಅಂತಾದ್ರೆ, ತಲೆ ಹೋಗ್ತದೆ ಅಂತಾದ್ರೆ ಕರೆ
ಅಲ್ಲ, ಬರ್ತಿಲ್ವಾ? ನೀವು ಬರ್ತಿಲ್ವಾ? ಈ ಮದುವೆ ಆಗ ನೀವು ಹೋಗ. ನಂಗೆ ಅವ್ರು ಮಾಡೋದು ನೋಡೋದು ಅಲ್ಲ, ಅವ್ರು ಹೊಡೆದ ಮಾತ್ರ ಕೇಳಿ ಅವ್ರು ಬರ್ತಿಲ್ಲದೆ ಇವ್ರ ಕಥೆಯ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಕುರಿಕಾಯಿ ಸಾಂಬಾರು ಹೇಳ್ತಾರ ಬದ್ಧಕಾಯಿ ಪರಬ್ರಹ್ಮ ಅಪರಾಧವ ಅವನ ಇಲ್ದಿದ್ರೆ ಅವ್ರ ಕಡೆ ನಿಂತದ ಸಂಸ್ಥೆ ಇವರ ಏ ನೀವು ಬರೋದು ಬಿಡ್ಲಿ ಒಂದು ಮಾತು ಹಾ. ಹೇಳಿದ್ದೇವೆ ಏನು? ಹಿರಿಯವರಿಗೆ ಹೇಳಿದ್ದೀರಾ ಹಾ, ಹಾ. ನಾವು ಮೊದಲೇ ಬರ್ದಾಕಿದ್ದೇವೆ ಇವ್ರು ಹೀಗೆ ನಿಂತು ನಿಶ್ಚಯಿಸಿರುತ್ತೇವೆ ಹಾ. ಎನ್ನುವಲ್ಲಿ ಒಂದು ಮಾತು ಹೇಳ್ಬೇಕು ಹಿರಿಯರು ಹೇಳ್ಬೇಕು ಹೌದು ಇಲ್ಲ ನಿಮ್ಮ ಮಗ ಬಲರಾಮ ದೇವರ ಮಗಳಿಗೆ ಅವರ ಮಗಳಿಗೆ ಮದುವೆ ನೀವು ಬರಬೇಕು ಹೇಳಿದ್ದೇವೆ ಹೇಳಲೇಬಾರದು ಎಂತದ್ದು ಹೇಳಿದ್ರೆ ಅವರಂತೂ ಮನೆ ಮೂಲ ಬಿಟ್ಟು ಬಡ ಬಿಟ್ಟು ಒಂದು ಲೀಟರ್ ಬೇರೆ ಗೊತ್ತೂ ಇಲ್ಲ ಅವ್ರು ಬಂದ್ರು ಆಗಲೇ ಬರ್ರೆ ಮದುವೆ ವಯಸ್ಸಾಯ್ತು ಅಲ್ಲ 2-3 ಸೆಂಟ್ ಸಮಸ್ಯೆ ಇಲ್ಲ ಮತ್ತೊಂದು ನಾವು ಅವಸರದಲ್ಲಿ ಮಾಡ್ಬೇಕಂತ ನಿಶ್ಚಯಿಸಿದ ಮದುವೆ ಹೌದು. ಅವ್ರು ಕರ್ಕೊಂಡು ಆಗ್ತದ ಆಗ್ಲಿಕ್ಕಿಲ್ಲ ಮತ್ತೆ ಹಾಗಾದ್ರೆ ಕೆಲಸ ಮಾಡಿ ಯಾರು ಇಲ್ಲ ಅಂತ ಆಗುದಲ್ಲ ಮೊದಲಾಗಿ ಬೇಕಾದ ಯಾರು ಯಾರು ಮಂಗಳ ಮುಖ್ಯರು ಸುತ್ತ ಅವ್ರನ್ನ ಎದುರುಗೊಳ್ಳಿಕ್ಕೆ ಪುಣ್ಯಾತ್ಮ ಮಂಗಳ ಕಾರ್ಯಕ್ಕೆ ನೀನು ಅವ್ರು ಹೇಳಿದವ್ರು ಕರ್ಕೊಂಡು ಬರೋದಲ್ಲ ಮಂಗಳಾಂಗಿಯರು ಎದುರುಗೊಳ್ಳಿಕ್ಕೆ ಮಂಗಳಾಂಗಿಯರು ಯಾರಿದ್ದಾರೆ ಯಾಕೆ ಕೃಷ್ಣ ಪತ್ನಿಯರಿಲ್ವಾ ಕೃಷ್ಣ ಪತ್ನಿಯರು ಗೊತ್ತಾರ ಒಬ್ಬರಲ್ಲೇ 1000 ಕೇಳು ಹೋಗು ಬಾವ ಹೇಳ್ತೀರಾ ಹೋಗು ಹೇಳ್ತೀರಾ ಕೆಲಸ ಉಂಟಲ್ಲ ಆಚಾರ ಮಾರ ಒಂದು ಹಿಂಡಿದ್ದೇವೆ ಕಾಗೆ ಹಿಂಡಿ ಕಲ್ಲು ಹೊಡೆದಾಗ ಕೇಳು ಸರಿ ಕೇಳು ಓ ಅಮ್ಮ ನಿಮ್ಮ ಭಾವನ ಮಗಳಿಗೆ ಮದುವೆ ನೀವು ಎದುರುಗೊಳ್ಳಿಕ್ಕೆ ಬರ್ಬೇಕಂತೆ ಹೇಳಿದ್ದೇವೆ ಹೇಳಿದ್ದೇವೆ ಅವತ್ತೆ ನೀನು ಮಧ್ಯದಲ್ಲಿ ಬಿಟ್ಟು ಹೋಗುವ ಕೈ ಕೊಡುವುದು ನನಗೆ ಗೊತ್ತೇ ಇಲ್ಲ ಮತ್ತೆ ಹೇಳಿದ್ ನೋಡಿದ್ರ ಎಂತದ್ದು? ಅವರೆಲ್ಲ ಬಂದ್ರೆ ನಾವು ಬರ್ತೇವೆ ಹೇಳಿ ಬಾಬಾ ಪಕ್ಕಕ್ಕೆ ಯಾರಿಗೆ ಅದು ಯಾಕೆ ಅಂತಿರ್ತಾರೆ ಏನು ಕಸ ಬಿಡಿಸೋ ಕೆಲಸ ಇಟ್ಕೊಳ್ತಾರೆ ಅಂತ ಕಾಣ್ತಾರೆ ನಮ್ ಬಿಡಿ ಇಲ್ಲ ಬಿಡು ಈಗ ಮರ್ಯಾದೆ ಪ್ರಶ್ನೆ ಹಾ. ಎದುರುಗೊಳ್ಳಿಕ್ಕೆ ಹೆಣ್ಮಕ್ಳು ಬೇಕೆ ಬೇಕೆ ನಿಮ್ಮ ಹೆಂಡತಿ ಬಂದ್ರು ಅದ್ರ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ದಾರಿ ಕೊಡಿ ಹಾಕಿ ಬಿಟ್ರೆ ನನ್ನ ಹೆಂಡತಿ ಬರೋದೇನಂತೆ ಹಾ. ನಿನ್ನ ಹೆಂಡತಿ ಬರ್ಲಿಕ್ಕೆ ಕೇಳ ಬರಲಿಲ್ಲ ಯಾಕೆ ಬಂದಿದ್ಯಾ ತೋರ್ ಮನೆಗೆ ಹೋಗಿದ್ದಾಳೆ ನನ್ನ ಮನೆಗೆ ಯಾಕೆ ಹರಿದಿದ್ದಾಳೆ ನನ್ನ ವಿಷಯ ಹೇಳೇ ಇಲ್ಲ ನಿಮ್ಗೆ ಅಂತ ಹೇಳ್ಬೇಕು ಹಾಗಾದ್ರೆ ಅವಳು ಗರ್ಭಿಣಿಯಾಗಿದ್ದಾಳೆ ಅವಳು ಆರೈಕೆ ಮಾಡಬೇಕು ನಾನು ಅವಳ ಜೊತೆ ಇರಬೇಕು ಆ ವಿಷಯ ಅಂತ ಹೇಳಿಲ್ಲ ಈಗ ಹಾಡಿದ್ದಾಳೆ ಅಂತ ಹೇಳಿದ್ರೆ ಅಗತ್ಯ ಇಲ್ಲಲ್ಲ ಯಾಕೆ ಅವಳು ಹರಿದ್ರೆ ಮಾತ್ರ ಹೇಳು ಮತ್ತೆ ಹೇಳಿದ್ದು ಅವಳು ತೋರ್ ಮನೆ ಹೋಗಿದ್ದಾಳೆ ಹರಿದಿದ್ದಾಳೆ ನೀನ್ ಹೇಳ್ತಲ್ವ ಅವಳೇ ಹರಿದ್ದು ಅಂತ ಹೇಳತ್ತಲ್ಲ ಮತ್ತೆ ಅವಳ ಅಮ್ಮ ಹರಿದದ್ದು ಅಂದ್ರೆ ಅವ್ರದ್ದೇ ಮುಗಿದಿಲ್ಲ ನಾ ಸುಮ್ಮನಿದ್ದೆ ಯಾಕೆ ಹೋಗ್ತದೆ ಅಂತಲ್ವಾ ನಾನಿರುವಾಗ ನಿಮ್ಮನೆಗೆ ಮತ್ತೆ ಯಾರು ತೆಗಿದ್ರು ನೋಡಿ ಜನ ಒಬ್ಬಿಬ್ರು ಕಾಣ್ಲಿಕ್ಕೆ ಇಬ್ರು ಕಂಡ್ರೆ ಆಗ್ತದೆ ಇಬ್ಬರೇ ಬರೋದಲ್ಲ ಅಲ್ಲ 2 ಲಕ್ಷ ಜನ ಬಂದಿದ್ದಾರೆ ಹೌದಾ ಆಗ ನಮಸ್ಕಾರ ಹೇಳಿ ಕೇಳ್ತದ ಗಟ್ಟಿಯಾಗಿ ನಮಸ್ಕಾರ ನಮಸ್ಕಾರ ಅಲ್ಲಿ ಹಿಡ್ಕೊಳ್ಬೇಕು ಮತ್ತೆ ನನಗೆ ಅನ್ಸಿತ್ತು ನೀನು ಬೆಳಿಗ್ಗೆ ಎದ್ದು ಹೋಗುವಾಗ ದಾರಿ ಬಂದ್ರೆ ಹೀಗೆ ಕುಂತು ಹೋದ್ರೆ ಹೌದಾ ಅಂತ ನಮಸ್ಕಾರ ಚೇತನ ನಿಮ್ಗೆ ವಿಷಯ ಗೊತ್ತಿಲ್ಲ ನಮಸ್ಕಾರ ಸ್ವಾಮಿ ನಮಸ್ಕಾರ ಈ ತಾವು ಬಂದವರು ಬಹಳ ಸಂತೋಷ ಆಯ್ತು ನಿಮ್ಗೆ ಕೈ ಕಾಲಿಗೆ ನೀರು ಬಂತ ಆ ರೋಗ ನಮಗಿಲ್ಲ ಕಾಲು ಉಟ್ಕೊಳ್ಳುದ ಮತ್ತೆ ಆಗ ಹೇಳಿದ್ದಲ್ಲ ಕಾಲು ತೊಳೆದಕ್ಕೆ ನೀರು ಬಂತ ಬಂದಿರಿ ಬರ್ತಾ ಇದ್ರೆ ಅಲ್ಲಿ ಹಂಡೆ ಉಂಟು ಹಂಡೆ ನೀರು ಉಂಟು ತಂಬಿಗೆ ಉಂಟು ಹಿಡ್ಕೊಂಡು ಆ ಬದಿಗೆ ಹೋಗಿ ಯಾವ ಬದಿ ಒಂದೇ ಬದಿಗೆ ಹೋಗಿ ಹೋಗ್ಬೇಕು ಈ ಕಡೆ ದೇವಸ್ಥಾನ ಆದ್ರಿಂದ ಅಂದ್ರೆ ಅಲ್ಲಿ ತೆಂಗಿನ ಮರ ಬಿಟ್ಟು ಅಲ್ಲೇ ಕಾಯಿ ತೊಳೆಯಿರಿ ಅಂತ ಹಾಗೆ ನೀರು ಹಾಳಾಗಬಾರದು ನೀರು ಉಳಿಸಿ ನಿಮಗೆ ಸದ್ಯಕ್ಕೆ ಏನು ಬೇಡ ಬೇಡಲ್ಲ ಮುಂದೆ ಸಿಕ್ಕಿದ್ರೆ ಮಾಡಬೇಕು ಹೇಳು ಏನು ಬೇಡ ಕೆಲಸ ಇದೆಯಲ್ಲ ಸರಿ ಅಲ್ಲ ಆಗ
ಅಂದಣಕ್ಕೆ ಹಸೆ ಇಲ್ಲ ಮುಂದೆ ದೇವಿಗೆ ಇಲ್ಲ ಬನಿರೆಂಬ ಮಾತು ಮೊದಲಿಲ್ಲ ಬನಿರೆಂಬ ಮಾತು ಮೊದಲಿಲ್ಲ ಬಿಯಗರೆ ಇದೆಂತ ಮೊದಲ ಕಲಶಕ್ಕೆ ನೋಡಿ ಬೇಕಾದಕ್ಕೆ ಅವ್ರು ಎದುರುಕೊಳ್ಳುವಾಗ ಹಾಡು ಹೇಳ್ತಾರೆ, ನಾವು ಹಾಡು ಹೇಳಲೇಬೇಕು. ಇವರು ಊಟ ಮಾಡಿದ್ರು ಹಾಗೆ ಊಟ ಮಾಡಲಿಲ್ಲ ಹಾಗೆ ನೀನು ಬಿಡ್ಬೇಡ, ಮಾಡ್ತಾ ತಗೋ. ನಮಗೆ ಮರ್ಯಾದೆ ಪ್ರಶ್ನೆ ಆಯ್ತು. ಗೊತ್ತಲ್ಲ ಹೇಳಿ ಎಂತ ಬೇಕಂತ ಹೇಳಿದೆ, ಹೌದಾ? ನೀನು ಸುಧಾರಿಸ ವಿಶ್ವಾಸ ಉಂಟಾ? ಅಂದಡಕ್ಕೆ ಹಸೆ ಉಂಟು ಮುಂದೆ ಜೀವಿಗೆ ಉಂಟು ಮಧುರೆಂಬ ಮಾತು ಮೊದಲುಂಟು ಮಧುರೆಂಬ ಮಾತು ಮೊದಲುಂಟು ಬೇಗರೆ ನೀವೊಬ್ರೆ ಒಳಗೊಂಡು ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟೆಲ್ಲ ನೊಂದಾವೋ ಬೆಟ್ಟಿಗೆ ಎಣ್ಣೆ ಬಿಸಿನೀರು ಬೆಟ್ಟಿಗೆ ಎಣ್ಣೆ ಬಿಸಿನೀರು ನಿಂಬೆ ಹಣ್ಣು ಎಣ್ಣೆ ಬಂದು ನಾಲ್ಕು ಮರ್ಯಾದೆ ಹೊರತು ಮರ್ಯಾದೆ ಹೊರಟು. ಮರ್ಯಾದೆ ಹೋಯ್ತು, ಆವಾಗ ಹೋಯ್ತದ. ನೀವು ಸ್ವಲ್ಪ ಉಳಿಸ್ತೇಳಿ ಎಂತ ಮಾಡ್ಬೇಕು? ನಾನು ಹೇಳಿ ಹೆಚ್ಚು ಬೇಕಂತ ಹೇಳಿದೆ, ನಿಮ್ಗೆ ಹೇಳಿದ್ರು. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟಲ್ಲ ನೊಂದು ಹಾವೋ ನೊಂದು ಹಾವು ಅಲ್ಲ ಮಾರಾಯ, ನೊಂದಾವೋ. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟಲ್ಲ ನೊಂದಾವೋ ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಬೆಟ್ಟಿಗೆ ಎಣ್ಣೆ ಬಿಸಿನೀರು ನಿಂಬೆ ಹಣ್ಣು ಬೆಟ್ಟ ಮನೆಯಲ್ಲಿ ಉಂಟು ನೀವೊಬ್ಬರೇ ಒಳಗೊಂಡು ಕೆಲಸಕ್ಕೆ ನಡೆಯಾಯ್ತು. ಇನ್ನು ತಡ ಮಾಡ್ಲಿಕ್ಕಿಲ್ಲ. ಹೋಗ, ಹುಡುಗಿ ಹುಡುಗಿ ಅಪ್ಪನಿಗೆ ಆಶೀರ್ವಾದ ಮಾಡಿ ಅಂದೆ. ತಕೊಳ್ಳಿ. ಅಪ್ಪನ ತಂದೆಯಾದವನು ಆಶೀರ್ವಾದ ಮಾಡಬೇಕು, ಮಾಡಿ ಅಂತ ಹೇಳು. ಅಪ್ಪನೇ ಆಶೀರ್ವಾದ ಮಾಡಿ ಅಲ್ಲ. ಭಕ್ತಿಯಲ್ಲಿ ಗುರುಲಿ ಮದುವೆ ಆಯ್ತಲ್ಲ, ಈ ತರ ಮಾಡೋದಲ್ಲ. ಭಕ್ತಿಯಲ್ಲಿ ತಿರ್ಸ್ಬೇಕು. ಉಳಿಸು, ಉಳಿಸು. ಬೇಗ, 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 ಬೇಗ. ಅಲ್ಲ, ಹೆಣ್ಮಕ್ಳು ಸಾಲ ಬೇಡ. ನೀವು ಗಂಡು ಹೇಳ್ತೀರಲ್ಲ, ನೀವು ಮುಂದೆ. ಇಲ್ಲ ಆಗ್ತಾರೆ. ಏ ಕೂತು, ಬೇಗ ಮಾರಾಯ. ನೀ ಹೇಳು. ಇದೊಂದು ಜಾಗ ಹಾಗೆ ಉಂಟಲ್ಲ. ಏ ಮದುವೆ ಹೇಳುವ ಹಾಗಿರುತ್ತಲ್ಲ. ಏ, ಇದು ಗಂಡಲ್ಲೇ ಮತ್ತೆ ನೀನೇ ತಿಳಿದ್ದೆ. ಅಷ್ಟು ಗೊತ್ತಾಗಲಿಲ್ವಾ? ಹೂ ಹೂ ಅಂದ್ರೆ ಹೋಗಲ್ಲ ಕೂತಲ್ಲಿ. ಬೇಗ, ಬೇಗ, ಬೇಗ. ಇದು ಮಕ್ಕಳ ಸಾಲ ಅಲ್ಲಿ ಕೂತ್ಕೊಳ್ದಲ್ಲ ಅಜಯ್ ನಿಮ್ಮ ಅಪ್ಪ ಇಲ್ಲ ಅಪ್ಪ ಅಜಯ್ ಹೌದಲ್ಲ ನೀವು ಮೊದಲು ಅಪ್ಪ ಅಲ್ವಾ? ಕೂತ್ಕೊಳ್ಳೋದಾ? ಎಂತ ಮಾಡ್ಬೇಕು ಅಂತ ನಿಮ್ದು? ಎಲ್ಲಿ ಅಪ್ಪ ಬೇರೆ ಇಲ್ವಾ? ಅಲ್ವಾ ಇಲ್ವಾ? ಅಲ್ವಾ ಇಲ್ವಾ? ಎಂತ? ಸಮಸ್ಯೆ ಆಯ್ತು ಈಗ. ಇಲ್ಲಿಬ್ರು ಸರಿ ಆಯ್ತಾ? ಅಲ್ಲಿ ಒಬ್ಬರೇ ಆದ್ರೆ ನಾನೇ ಎಬ್ಸು, ಎಬ್ಸು, ಎಬ್ಸು. ನೋಡ, ನನಗೆ ಸಿಕ್ಕಲ್ಪಡ ನೀನು. ಹೇಳ್ತೀರಲ್ಲ ನೀವು. ಈಗ ಕೂತ ನೀನು ಅಲ್ಲಿ ಎಬ್ಬಿಸು, ಇಲ್ಲಿ ಎಬ್ಬಿಸು. ಪಾಪ ಇಲ್ಲಿ ಬರ್ಬೇಕಾದ್ರೆ ಎಲ್ಲೆಲ್ಲ ಎದ್ದು ಬಿಟ್ಟು ಒಳ್ಳೆ ಜನ ಮತ್ತೆ ಹೇಳ್ಬೇಡ. ಓಯ್
ಹಾಕ್ತೇನೆ. ಅದು ಹಾಕ್ಬೇಕು ನಾನು ಬಾಳೆ ಹಾಕ್ಬೇಕು. ಅದು ಯಾರು ಹಾಕ್ಲಿಲ್ಲ? ನೀನೇ ಹಾಕ್ಬೇಕು. ನೀನೇ. ಎಂತೆಲ್ಲ ಕೆಲಸ ಮಾಡಿಸ್ತೀವಿ ಮನೆ ಎಂತಂತ? ಅವ್ರು ಸುಮ್ಮನೆ ನಾವೇ ಇವತ್ತು ಮದುವೆ ಮನೆಯಲ್ಲಿ ಯಜಮಾನರು. ನಾನಾದ್ರೂ ನಮ್ಮ ಹಣೆ ಬರ ಇಲ್ಲಿ ಬಂದಿರುತ್ತೆ ಮಾರ್ರೆ. ಬೇಗ ಬೇಗ ಹೆಚ್ಚಿನ ಉಸ್ತುವಾರಿಯನ್ನು ನಿಮ್ಮೊಂದಿಗೆ ಬಂದು. ಸ್ವಲ್ಪ ಬಗ್ಗಿ ಹಾಕು ಆಯ್ತಾ? ಸ್ವಲ್ಪ ಬಗ್ಗಿ ಹಾಕಂದೆ. ನಮ್ಗೆ ಗೊತ್ತಿಲ್ಲ ಬಗ್ಗಿ ಹಾಕು. ಒಬ್ಬರೇ ಹೇಳಿದ್ರು. ನೀವು ಸಮಸ್ಯೆ ಎಂತ ಇದೆ ಈಗ? ಎಂತ ಇದೆ ನಿಮಗೆ? ಎಂತ ಎಂತ ನಾನು ಯಾರು? ನಂಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ವಾ? ಗೌರವೇಶ್ವರ ಹೌದಾ? ನೆನ್ಪುಂಟಲ್ಲ? ಗೌರವೇಶ್ವರ ಹೊರತೋಗ್ತೀರಿಯಾ? ಪಾಪ ಮಾರ ನಂಗೆ ಗೊತ್ತಾಗಲಿಲ್ಲ. ಗೌರವರಿಗೆ ಹೊರತೋದೇನೆ ಕೊಡ್ಬಾರ್ದು. ಅದೇ ಗೊತ್ತಾ? ಇದು ಊಟ ಮಾಡೋದು ಹೇಗ? ಹೊರತು ಹೋಗ್ತಾರಲ್ಲ ಹೊರತು ಕೊಡ್ತಾರೆ. ಮದುವೆ ಆಗಲಿಲ್ಲ ಇಲ್ಲಿ ನಿಮಗೆ ಎಲೆ ಬೇಗ ಬೇಗ ಬೇಗ. ಅದ ಹೊರಗಿನ ಭೂತಕ್ಕೆ ಯಾರಿಗೆ ಕೊಡ್ತಿತ್ತು ನೋಡಿಲ್ಲ ಆ ಕೂತ್ಕೊಂಡು ಹಾಕ್ತಾ ಇರ್ತಾರೆ. ಭಾಳ ಬಂತ ಶುರುವಾಡ ಎಂತ ಮಸಾಜಿ ಮಾರಾಯ ನೀನು. ಊಟ ಕುಳಿಸಿ ಎಲ್ಲ ಕೊಟ್ಟಿದ್ದಿ. ಎಲ್ಲ ತುಳಿದ್ಯಲ್ಲ ತಂದು. ತುಳಿಯಲ್ಲ ನೀವು ಎಲ್ಲ ತುಳಿ ಅಂತ ಹೇಳ್ತಲ್ಲ. ಎಲ್ಲ ತೊಳೆ ಅಂತ ಹೇಳಿದ್ದು. ನಾನು ತುಳಿಯಲ್ಲ ತೊಳೆ ಅಂದ್ರೆ ಒಂದು ಹಾ, ಬೇಗ ಬೇಗ ಉಪ್ಪು ಉಪ್ಪು. ತಲೆಗುಪ್ಪು ತಲೆಗುಪ್ಪು. ಹಾಗೆ ಮಾಡ್ಬೇಕು ಇದು ಬಿಡುದಿಲ್ಲ ಅವರು ಬರೀ ಬೇಗ ಬೇಗ. ತಲೆ ಉಪ್ಪು ಅಂದ್ರಲ್ಲ. ಅವರು ತಲೆಗಲ್ಲ ಮಾರಾಯ. ಮತ್ತೆ ಎಲೆಯ ತಲೆಗೆ ಉಪ್ಪು. ನೀವು ಎಲೆ ಸೇರಿಸಿ ಮೇಲೆ ಬರೀ ತಲೆ ಹಂಗೆ ತಗೊಳ್ಳಿ ಮಾರ್ರೆ. ಏನು ಒಂದು ಒಬ್ಬೊಬ್ಬ ಉಪ್ಪಿನ ಬಣ್ಣ ಬದಲಾಗಿದೆ. ಬಿಳಿ ಹೌದಾ ಉಪ್ಪಿಲ್ಲ ಏ, ಅಲ್ಲ ನೀವು ಉಪ್ಪೇ ತಿನ್ನುವುದಾ ಅಷ್ಟು ಉಪ್ಪ ಇವತ್ತು ಉಪ್ಪ ಏ, ಆಯ್ತಾ? ಈಗ ಬೆನ್ನಿಗೆ ಚಟ್ನಿ. ಬೆನ್ನಿಗೆ ಚಟ್ನಿ. ಬೆನ್ನಿಗೆ ಚಟ್ನಿ ಹಾಕು. ಬೆನ್ನಿಗೆ ಚಟ್ನಿ. ಎಂತದ್ದ? ಬೆನ್ನಿಗೆ ಹಾಕಿದಲ್ಲ ಮರ ಚಟ್ನಿ ಯಾರು ಬೆನ್ನಿಗೆ? ಬೆನ್ನಿಗೆ ಚಟ್ನಿ ಅನ್ನಲ್ಲ ಅವ್ರ ಬೆನ್ನಿಗೆ ಚಟ್ನಿ ಹಾಕೊಂಡಿರ್ತಾರಲ್ಲ. ಅದೇ. ಉಪ್ಪಿನ ಬೆನ್ನಿಗೆ ಚಟ್ನಿ ತಕೊಂಡು ಎಂತ ಮಾಡಿ ಉಪ್ಪಿನ ಬೆನ್ನಿಗೆ ಹೇಳುವುದಿಲ್ಲ ಮಾರ್ರೆ. ಬೆನ್ನಿಗೆ ಚಟ್ನಿ ನಾವು ಸಾಯಿಲ್ಲ ಮಾರ್ರೆ. ಎಂತ ಇದು ತೆಗೆಯೋದು ಬೇಡ. ಹಾಗೆಲ್ಲ ಕಡಿಮೆ ಯಾಕಂದ್ರೆ ಇದು ಒಳ್ಳೆ ಅಲ್ಲೇ ಹೀಗೆ ಮಾಡ್ತಿಲ್ಲ ಬೇಗ ಬೇಗ ಬೇಗ. ಅನ್ನ ಅನ್ನ ಬರ್ಲಿ, ಅನ್ನ ಬರ್ಲಿ. ನಾನು ಕೊಚ್ಚಿಗಕ್ಕಿ ಅನ್ನಲ್ಲ, ನಾನು ಗಣಿತಕ್ಕಿ ಅನ್ನಬೇಕು. ಇದು ಕುಚ್ಚಕ್ಕೆ ಅಂತ ಹೇಳಿದ್ದೆ ಅಲ್ಲ ಅದು ಅನ್ನವೇ ಅಲ್ಲ ಅದು ಅವಲಕ್ಕಿ ಕೆಚ್ಚ ಮಾತಾಡ್ತೀವಿ ಇವಾಗ ಅದೇ ಒಬ್ಬರು ಮಾಡಿ ಹಾಕ್ಲಿಕ್ಕೆ ಏನು ಧರ್ಮ ಛತ್ರವ ಇದು ಹಾ ಇದೆಲ್ಲ ಹಾಕೊಂಡು ಹೈ ವಿಷಯ ಇದು ಬೇಗ ಬೇಗ ಬೇಗ. ಸಾಲು 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 ಸಾಲು. ಬೇಗ ಹಾಕ. ಹಾಕ. ಏನಾಯ್ತು ಸರಿ ನೋಡ್ಕೋ. ಏನಾಯ್ತು? ಅಡುಗೆ ಮಾಡೋದು ಯಾರು ಮಾರ ಪುಣ್ಯ ಸಾರಿ ಉಪ್ಪು ಹಾಕಿಲ್ಲ ಏ, ಹಾಕುವ ಮಾರಾಯ. ಮರ್ಯಾದೆ ಮಾಡಿ ಸಾಲ ಮತ್ತೊಂದು ಕೇಳಲಿಕ್ಕಿಲ್ಲ.
ಏನಾಯ್ತಾ? ಉಪ್ಪು ಹೆಚ್ಚಾಯ್ತು. ಏನ್ ಕೇಳ್ದೆ? ಮರ್ಯಾದೆ ಹೋಗ್ತದೆ, ನೀವು. ತಿರ್ಗ್ಸು. ಏನಾಯ್ತಾ? ಉಪ್ಪು ಕಡಿಮೆ ಆಯ್ತು. ಏನಾಯ್ತು? ಹಾಕ. ಏನಾಯ್ತಾ? ಏ ಸೌಂಡ್ ಹಾಕ ಸೌಂಡ್ ಹಾಕ ಸೌಟ ಎಲ್ಲಿಗೆ? ಓ, ನಾ ಸೌಟ್ ಕಡೆಗೆ ಹಾಕಿಲ್ಲಲ್ಲ. ಬರೀ ನಿಂತೈತೆ. ಉಪ್ಪು ಆಗುದೇ ಇಲ್ಲ. ಆಗುದಿಲ್ವಾ? ಎಂತ ಉಪ್ಪು ಮಾರಾಯ? ನಾವು ಗಣೇಶ ಉಪ್ಪು ಅಂತ ಬೇರೆ ಉಪ್ಪು ಹಾಕ್ತಂತೆ. ನೋಡ, ಈ ಉಪ್ಪು ಆಗುದಿಲ್ಲ. ನಾನು ಸರಿ ಮಾಡ್ತೇನೆ. ಸರಿ ಮಾಡು. ನಾವು ಗೊತ್ತಿಲ್ವಾ? ದಯವಿಟ್ಟು ವಿಜ್ಞಾಪನೆ. ಏನು? ಎಲ್ಲರೂ ಒಮ್ಮೆ ಆ ಕಡೆ ನೋಡಿ. ಮಹಾರಾಜರ, ಇವ್ರು ನೋಡಿ. ಆ ಉಪ್ಪು ಸರಿ ಐತೆ ನೋಡಿ ಅಂತ. ನಾನು ನೋಡಿಲ್ಲ, ಅವನು ನೋಡಿಲ್ಲ, ಕೊಡಿಸೋ ಕೆಲಸ ಸಿಕ್ತು. ನೀವು ಒಳ್ಳೆ ಉಪ್ಪು ಕೊಡ್ತೀರಿ. ಸಾರ, ಹಾ? ತಿರ್ಸಿ ಹಾಕ ತಿರ್ಸಿ ಹಾಕ ಓಡು 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 ನಿನ್ನ ಕರ್ಮ ಸಾರಲ್ಲಿ ಹೋಗ್ತದಲ್ಲ. ಹುಳಿ ಹೋಳು. ನಿಮಗೆ ಸಾರ ಯಾವುದು ಹುಳಿ ಯಾವುದೇ ಗೊತ್ತಾಗುದಿಲ್ಲ. ಅನ್ನ ಹಾಕಂತು ಅನ್ನ ಹಾಕ ಅನ್ನ ಹಾಕಂದೆ ಅನ್ನ ಹಾಕ ಹಾಕ ಅನ್ನ ಹಾಕ ಇದು ಎಂತ ಕಥೆ ಅಂತ ಗೊತ್ತಾಗಲಿಲ್ಲ ಒಡೆಯ. ಮದುವೆ ಎನ್ನುವುದು ಸಾಂಗೋಪಸಾಂಗವಾಗಿ ನೆರವೇರಿತು. ಹಾಗಪ್ಪ ಸುಮ್ಮನೆ ನೀವು ಅಂತದ್ದು. ಎಂತದ್ದು? ನೀವು ಕೂತ್ ಒಂಟಿ ಕೆಲಸ ಮಾಡಿದ್ ನಾವು. ನಾನು ಕುಳಿತ ಆಜ್ಞಾಪ ಮಾಡಿ ಆಗ ನಾವು ಕಥೆ ಕೇಳಿದ್ರು. ಏನಾಯ್ತು? ಎಷ್ಟಲ್ಲ ಎಷ್ಟು ವರ್ಷ ಏನಾಯ್ತು? ತಂದು ಹಾಕಿದೆ. ಎಲ್ಲಾ ತಿಂದು ಎಂತದ್ದು ಇಲ್ಲ ಅಲ್ಲಿ. ಅವ್ರು ನೋಡ್ಬೇಕಿತ್ತು. ನೋಡೇ ಹಾಕಿದ್ ನಾನು. ಹಾ. ಹೊರೆ ನೋಡುತ್ತೆ ಎಂತದ್ದು? ಹಸಿ ಅಕ್ಕಿ ಇತ್ತು. ಹಾ. ತಂದು ಹಾಕಿದೆ. ತಿಂದ್ರು. ಅದು ತಿಂದ್ರು. ಹಾ. ತರಕಾರಿ ಹಾ. ಹಸಿ ಹೇ? ತಿಂದ್ರು. ಅದು ತಿಂದ್ರ? ಮತ್ತೆ ನೋಡ್ತಾ ಏನೂ ಇಲ್ಲ. ಏನಿಲ್ವಾ? 2 ಹೆಕ್ಕಡೆ ಇತ್ತು. ಅದು ಹಾಕ ಬಂದೆ ತಂದು ಹಾಕಿದೆ. ಅದು ತಿಂದ್ರನ? ಅವ ಗುಳುಮು ಬಾಯಿಗೆ ಇಲ್ಲವ. ಅದು ಬಿಳಿ ಹೆಗ್ಗಣ ಅದು. ಅವ ಸತ್ತೋಗಿ ಅವ. ಮತ್ತೊಂದು ಬಾಯಾಗಿತ್ತಲ್ಲ? ಹೇಳು. ಅದ ಕಥೆ ಗೊತ್ತಿಲ್ಲ. ಎಂತದೇನು? ಮನುಷ್ಯ ಊಟ ಮಾಡ್ದಾಗ ಇಲ್ಲ ಮಾರ್ರೆ. ಎಂತದ್ದು ನನಗೆ ಗೊತ್ತಿಲ್ಲ. ಹಾ. ಅದು ಮದುವೆ ಅದು ಅದದ್ದು ಸುಳ್ಳಲ್ಲ. ಹಾ. ಅವರು ಊಟ ಬಿಟ್ಟು ಎಷ್ಟು ದಿವಸ ಆಗಿದೆ ಯಾರಿಗೆ ಗೊತ್ತುಂಟು? ಇರ್ಲಿ. ಹಸಿದಂತ ಅವರು ಊಟ ಮಾಡಿದ್ದು ಸರಿ. ಹಾ. ಅದೊಂದು ಹಾ. ಮುಖ್ಯ ಕೀಗ. ಹಾ. ನಮಗೊಂದು ವಿಶ್ರಾಂತಿ ನೋಡು. ಎಷ್ಟು ದಿವಸ? ಒಂದು 3-4 ದಿವಸ ನಾವು ಈ ಕಡೆ ಕರಿಬೇಡ. ಆ ದಿವಸಕ್ಕೆ ಎಷ್ಟು ಬೇಕು ವ್ಯವಸ್ಥೆ ಮಾಡ್ತೆ ಮಲ್ಕೊಳ್ತೀನಿ.
ಗೋಮಯ ಗೋಮಯವೇ. ಇದು ಊರ ಜನದ ಸಗಣಿ ಅಲ್ಲ. ಊರ ಜನದ ಸಗಣಿ ಆದ್ರೆ ಹುಲ್ಲನ್ನ ತಿಂದು ಸಗಣಿ ಒಂದು ಜಾತಿ ಪರಿಮಳ. ಇದು ಪೇಟೆ ಜನ ಕಸಗಡ್ಡಿ ತಿನ್ನಲ್ವಾ, ಸಗಣಿ ವಾಸನೆ ಒಂದು ಜಾತಿ. ಏನಿದು ಗೋಮಯ ಅಲ್ವಾ? ಬಲರಾಮನ ಮಾನ್ಯತೆಯನ್ನು ಕೊಟ್ಟು ಇಲ್ಲಿವರೆಗೆ ಬಂದಿದ್ದೇನೆ ಸತ್ಯ. ಷಷ್ಠಿ ಮುಹೂರ್ತಕ್ಕೆ ಬರುವುದು ಬೇಡ, ದಶಮಿ ಮುಹೂರ್ತಕ್ಕೆ ಸರಿಯಾಗಿ ಬನ್ನಿ ಎನ್ನುವ ಹಾಗೆ ಬಂದಿದ್ದೇವೆ. ನಮ್ಮನ್ನು ಮಾತಾಡಿಸುವುದು ಕಾಣುತ್ತೆ ಇಲ್ವಲ್ಲ? ಅದು ಅಂದಣಕ್ಕೆ ಆಸೆ ಉಂಟು, ಮುಂದೆ ಜೀವಿಗೆ ಉಂಟು ಮನೆಯೆಂಬ ಮಾತು. ಕ್ಯಾಮರಾ ಜೀವ ಅಣ್ಣ, ನಮ್ಮೂರಲ್ಲಿ ಹೆಗ್ಗಣ ಇರ್ತಾರೆ, ನಿಮ್ಮನ್ನೇ ಕರೀತೀನಿ. ಹೆಗ್ಗಣ ತಿಂತಿರಲ್ಲ ಮಾರ ಎಂತ ಗುಳುಮುಲು ಹೇಳು ಹೆಗ್ಗಣ ಗೌರವ ನೀವೇ ನುಂಗಿದ್ ಮಾರ ಅಲ್ಲ ಎಂತ ಹುಲ್ಲು ನುಗ್ತಿರುವ ಇಬ್ಬರ ಸಮೇತರಾಗಿ ಬಂದಿದ್ದೇವೆ. ಹೋಗಿ ತಕ್ಷಣ ಗೌರವ ನೀವು ಮೊನ್ನೆ ಯಾರು? ಷಷ್ಠಿ ನಾನು ಇವತ್ತು ಬಂದದ್ದು. ಷಷ್ಠಿ ಮುಹೂರ್ತಕ್ಕೆ ಷಷ್ಠಿ ಮುಹೂರ್ತಕ್ಕೆ ಆಗುದಿಲ್ಲ ಅಂತ ಹೇಳಿಲ್ವ ನಾವು? ನಾವು ಬೇಡ ಅಂತ ಹೇಳಿದ್ವಿ. ಮತ್ತೆ ದಶಮಿ ಮುಹೂರ್ತಕ್ಕೆ ಬಂದಿದ್ದು ಹೇಳಿಲ್ವಾ? ಆಗ ಬಂದಿದ್ದೇವೆ ಇವತ್ತು. ಹೋಗಿ ನೀನು ಮಳಿ ಹೇಳು. ವಿಶ್ರಾಂತಿ ಬೇಕು ಅಂತ ಹೇಳ್ತೀನಿ. ಯಾಕೆ ಒಬ್ಬೆ ಹಾಕಿ ರಾತ್ರಿ ಪಡ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ ಈಗ. ಯಾಕಿಲ್ಲ? ನಿಮ್ಮಲ್ಲಿ ನಾನು ಕೇಳೋದು, ಏನು ಕೌರವರು ಎಷ್ಟು ಜನ ಇದ್ದಾರೆ? ಕೌರವರು ಹಸ್ತಿನಾವತಿಗೆ 101 ಮಂದಿ ಕೌರವರು. ಕೌರವ ಕೌರವ ಒಬ್ಬರೇರು. ಸುಳ್ಳು ಹೇಳ್ತೀನಿ. ಯಾಕೆ? ಇಬ್ಬರಿದ್ದಾರೆ. ಯಾಕೆ? ಯಾಕೆ ಷಷ್ಠಿ ಮುಹೂರ್ತಕ್ಕೆ ಬಂದ್ರ ಮದುವೆ ಮಾಡ್ಕೊಳ್ಳಿಲ್ವಾ? ಈಗ ಅವರೇ ಬಂದ್ಕೊಂಡು ಷಷ್ಠಿ ಮುಹೂರ್ತಕ್ಕೆ ಬರೋದು ಬೇಡ ಅಂತ ನೀನೇ ಬಂದು ಹೇಳಿ ಹೋಗಿದ್ದೆ. ಹಾಗಾಗಿ ನಾವು ಬರ್ಲಿಲ್ಲ, ದಶಮಿ ಮುಹೂರ್ತಕ್ಕೆ ಬಂದಿದ್ದೇವೆ, ಈಗ ಮದುವೆ ಮಾಡಿಕೊಡಿ ಹೇಳ್ತಾ ಇದ್ದ. ಕೆಟ್ಟದ್ದು ಬರ ಅದೇ ನಮ್ಗೆ ಅರ್ಥ ಆಗಿಲ್ಲ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಅಷ್ಟೇ. ವಿಶೇಷವಾಗಿ ಉದ್ಯೋಗದ ಮುಗಿಯಿತು. ಆದ್ರೂ ಅದೇ ಮದುವೆ ಮಾಡಿಸಿಕೊಟ್ಟಿದ್ದ ನಾವು ಬಂದ ಇದ್ದರಿಗೆ ಕೌರವ ಮತ್ತು ಲಕ್ಷಣ ಬಂದುಕೊಂಡು ಮದುವೆ ಮಾಡಿಸಿಕೊಡು ಅಂತ ಹೇಳ್ತಾ ಇದ್ದಾರೆ. ಷಷ್ಠಿ ಮುಹೂರ್ತಕ್ಕೆ ಮದುವೆ ಮಾಡಿಕೊಂಡು ಹೋದವರು ಮತ್ತೆ ಇವತ್ತು ದಶಮಿ ಮುಹೂರ್ತಕ್ಕೆ ಒಂದು ಮದುವೆ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಎಂತ ಕಥೆ ಗೊತ್ತಿಲ್ಲ. ನನಗಂತ ಗೊತ್ತಾಗ್ತಿಲ್ಲ. ಒಟ್ಟಾಸಿ. ಕೊಟ್ಟು ಇದ್ದೊಂದು ನೋಡಿ ಕೊಟ್ಟಾಯ್ತಲ್ಲ ಅವರು. ಹಾಗಲ್ಲ ಹೇಳುದಕ್ಕೆ ಅವತ್ತು ಮದುವೆ ಮಾಡಿಕೊಂಡು ಹೋದಂತ ಕೌರವರು ಮತ್ತೆ ಇವತ್ತು ಬಂದ ಯಾಕೆ? ಯಾಕೆ? ನಿಮ್ಮನ್ನು ಅವಮಾನಿಸಬೇಕು ಅಂತ. ಯಾಕೆ? ಸುಭದ್ರ ಕಲ್ಯಾಣ ನೆನಪಾಡ್ಕೊಳ್ಳಿ. ಮಾಸಿಂಗ ಕಟ್ಕೊಂಡು ಬಂದಂತ ಕೌರವನಿಗೆ ಏನಾಯ್ತು? ಹೌದು. ಅನ್ಯಾಯ ಆಯ್ತು. ಅದಕ್ಕಾಗಿ ಆಸೆಯನ್ನು ತೀರಿಸಿಕೊಳ್ಳಬೇಕು ಅಂತ ಇವತ್ತು ನಿಮ್ಮನ್ನು ಅವಮಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕಾಗಿ ಕೊಡುವುದಕ್ಕೆ ಮಗಳಿಲ್ಲದೆ ಹೋದ್ರು ಇದ್ದದ್ರಲ್ಲೇ ಕೊಟ್ಟು ಕಳಿಸಿ. ಅಷ್ಟೇ ಮಾಡ್ತೇವೆ. ಬಂದಿರಬೇಕು. ನಿಮ್ ಪದ್ಯ ಬೇಡ, ನಮ್ಗೆ ತಲೆ ಬಿಸಿ ಆಯ್ತು. ಯಾಕೆ? ಆ ರೀತಿ ಹೊಡಿತಾ ಇದ್ರು ಕೌರವನಿಗೆ. ಹೌದು. ಆವತ್ತು ಕೂಗ್ತಾ ಹೋದ ಅಂತ ಇವತ್ತು ಒಬ್ಬೆ ಆಗ್ತಾರೆ. ಹೊಡಿಬೇಡಿ ಹೊಡಿಬೇಡಿ ಅಂತ ಗುರುಗಳೇ ಬೇಡ ಗುರುಗಳೇ ಬೇಡ ಅಂತ ಹೇಳ್ತಿದ್ದ. ಅದೇ ಆಶ್ಚರ್ಯ. ಅಂತಪ್ಪ ನಿಜವಾದ ಕೌರವನಿಗೆ ಇಷ್ಟೆಲ್ಲ ಹೊಡಿಬಾರ್ದು. ಇವತ್ತು ಬಂದವರು ನಿಜವಾದ ಕೌರವ ಮೊನ್ನೆ ಬಂದವರು